ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥ ಜಂಭೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗುರುಗಣಾಧಿಪತಯೇ ನಮಃ. ಆಸ್ತಿಕ ಬಂಧುಗಳೇ, 75ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ನಾವು ರಾಮಾಯಣದ ಪ್ರವಚನ ಮಾಲಿಕೆ ಸರಣಿಯಲ್ಲಿ ತೊರವೆಯನ್ನು ಆಧರಿಸಿಕೊಂಡು ಸಂದರ್ಭಕ್ಕೆ ಉಚಿತವಾಗಿ ನಾವು ವಾಲ್ಮೀಕಿಯನ್ನು ಮನಸ್ಸಿನಲ್ಲಿ ಅನುಷ್ಠಾನಿಸಿಕೊಂಡು ಸಾಗಿದ್ದೇವೆ. ಪುರಾಣ ಕಾವ್ಯಗಳ ಕವಿಗಳಲ್ಲಿ ಆದಿಕವಿ ಎಂದೇ ಲೋಕವಿಶ್ರುತರಾದವರು ವಾಲ್ಮೀಕಿ ಮಹರ್ಷಿಗಳು. ಅಪೂರ್ವ ಕವಿಗಳು. ಭಗವಂತನ ಮನುಷ್ಯಾವತಾರ, ಅತಿ ಮಾನುಷ ಶಕ್ತಿಯ ಮಾನುಷ ಸ್ವರೂಪಿ ರಾಮ. ರಾಮಾದರ್ಶವನ್ನು ಲೋಕವಿಶ್ರುತಗೊಳಿಸಿದ 16 ಗುಣಗಳಿಂದ ಕೂಡಿದ ರಾಮ ಆದರ್ಶ ಪುತ್ರನಾಗಿ, ಆದರ್ಶ ಮಿತ್ರನಾಗಿ, ಆದರ್ಶ ಆಪದ್ಬಾಂಧವನಾಗಿ, ಆದರ್ಶ ವಿರೋಧಿಯಾಗಿ, ಆದರ್ಶ ಗಂಡನಾಗಿ, ಆದರ್ಶ ತಂದೆಯಾಗಿ, ಸರ್ವಾದರಣೀಯನಾಗಿ ತನ್ನ ಅವತಾರದ ಉದ್ದಕ್ಕೂ ಸಂದೇಶವನ್ನು ಕೊಡ್ತಾ ಸಾಗಿದವನು. ನಮಗೆ ಮರಣಶಯ್ಯೆಯಲ್ಲಿದ್ದ ದಶರಥನನ್ನು ಬಿಟ್ಟು ಹೋದದ್ದ, ಅಥವಾ ಸೀತೆಯನ್ನು ರಾಮಚಂದ್ರಮ ಗರ್ಭಿಣಿಯಾಗಿದ್ದಾಗ ತ್ಯಜಿಸಿದ್ದ, ಇದು ಯಾವುದು ನಮಗೆ ಆಕ್ಷೇಪಕ್ಕೆ ಈ ಅವತಾರದಲ್ಲಿ ಕಾರಣವಾಗಕೂಡದು. ರಾಮಾವತಾರ ಎನ್ನುವುದು ಒಬ್ಬ ಮನುಷ್ಯ ತಂದೆ ತಾಯಿಗೆ ಮಗನಾಗಿ ಹುಟ್ಟಿದವ ಒಳ್ಳೆಯ ಗುರುಗಳಿಂದ ವಿದ್ಯಾಭ್ಯಾಸ ಸಿಕ್ಕಿದರೆ ಸಜ್ಜನನಾಗಿ ತನ್ನ ಬದುಕನ್ನು ರೂಪಿಸಿಕೊಡುತ್ತಾ ಕಷ್ಟವನ್ನು ಮೈಗೊಡುತ್ತಾ ಎಲ್ಲ ಸಮಾಜದ ವರ್ಗದಲ್ಲಿ ಗುಹನಂತಹ ಬೇಡನಿರಬಹುದು, ಜಟಾಯುವಂತಹ ಪಕ್ಷಿ ಇರಬಹುದು, ಹನುಮಂತನಂತಹ ಒಬ್ಬ ಕಪಿ ಇರಬಹುದು, ಸುಗ್ರೀವನಂತಹ ಪ್ಲವಗಪತಿ ಇರಬಹುದು, ಹೀಗೆ ಅಥವಾ ಶಬರಿಯಂತಹ ಪಂಚಮ ಕನ್ಯೆ ಇರಬಹುದು, ವಿಭೀಷಣನಂತಹ ರಾಕ್ಷಸನಿರಬಹುದು. ಎಲ್ಲರಲ್ಲಿ ಒಂದು ಪ್ರೀತಿ, ವಿಶ್ವಾಸ, ಸ್ನೇಹ, ಗೌರವ ಇದನ್ನೆಲ್ಲ ಕಂಡು ಸಮಾಜದ ಎಲ್ಲ ಸ್ತರದ, ಎಲ್ಲ ವರ್ಗದ, ಎಲ್ಲ ವರ್ಣದವರ ಜೊತೆಗೆ ಒಂದು ಸಹಬಾಳ್ವೆಯನ್ನು ಪ್ರೀತಿ ವಿಶ್ವಾಸದಿಂದ ಹೇಗೆ ನೋಡಬೇಕೊಬ್ಬ ವ್ಯಕ್ತಿ, ಇದನ್ನು ತನ್ನ ಅವತಾರದಲ್ಲಿ ತೋಡಿದ್ದಾನೆ. ಅವತಾರದ ಸ್ವಸ್ವರೂಪ ಜ್ಞಾನವನ್ನು ಪ್ರಕಟಪಡಿಸದೆ, ಅಥವಾ ತಾನು ಸೂರ್ಯವಂಶದ ಚಕ್ರವರ್ತಿಯ ಮಗ, ಅದರ ಪ್ರಾತಿನಿಧ್ಯವುದೇ ಉಂಟು ಎಂಬ ಅಹಮಿಕೆ ತೋರಿಸದೆ, ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ, ಸಾಮಾನ್ಯರಲ್ಲಿ ಅಸಾಮಾನ್ಯನಾಗಿ, ಜನ ಸಾಮಾನ್ಯನನ್ನು ಜನಮಾನ್ಯನನ್ನಾಗಿಸುವಂತಹ ಕೆಲಸದಲ್ಲಿ ರಾಮ ಹೇಗೆ ತೊಡಗಿಕೊಂಡಿದ್ದಾನೆ ಎನ್ನುವುದು ನಮಗೆ ಆದರ್ಶವಾಗಬೇಕು. ಒಬ್ಬ ಸಾಮಾನ್ಯ ಮನುಷ್ಯ ರಾಮನ ಹಾಗೆ ಬದುಕಿದ್ರೆ, ರಾಮನ ಹಾಗೆ ಧರ್ಮನಿಷ್ಠೆ ಇದ್ರೆ, ರಾಮನ ಹಾಗೆ ಧರ್ಮೈಕ ದೃಷ್ಟಿ ಇದ್ದು ಬದುಕಿ ಬಾಳಿದ್ರೆ ಅವ ದೇವರಾಗ್ತಾನೆ. ನಾವು ದೇವತಾ ಮನುಷ್ಯ ಅಂತ ಹೇಳ್ತೇವೆ. ಅದನ್ನು ನಾವು ಕಾವ್ಯ ದೃಷ್ಟಿಯಿಂದ ನೋಡಬೇಕು. ಅಥವಾ ರಾಮಾವತಾರದಲ್ಲಿ ಒಬ್ಬ ರಾಮನ ಸರ್ವ ಗುಣಗಳನ್ನು ಮೈಗೂಡಿಸಿಕೊಂಡು ಹೇಗೆ ಭಗವಂತ ತನ್ನ ಲೀಲೆಯನ್ನು, ಮಹಾತ್ಮೆಯನ್ನು ತೋರಿಸಿದ್ದಾನೆ ಎನ್ನುವುದು ರಾಮಾಯಣದ ಸಂದೇಶ ವಾಲ್ಮೀಕಿಗಳು ಕೊಟ್ಟದ್ದು. ಆ ವಾಲ್ಮೀಕಿಗಳು ಯಾವ ಸಂದೇಶವನ್ನು ರಾಮಾಯಣದಲ್ಲಿ ಕೊಟ್ರ ಅದನ್ನು ತೊರವೆ ತನ್ನ ವಿಶಿಷ್ಟವಾದಂತಹ ಕೌಶಲ ಮತ್ತು ಜ್ಞಾನದಿಂದ ಆ ರಾಮಾಯಣವನ್ನು ಬರೆದು ಜನಸಾಮಾನ್ಯರಿಗೆ ತೋರಿಸಿಕೊಟ್ಟಂತಹ ಕವಿಗಳು ಇವು ಮಹಾಕವಿ. ಭಾರತದಲ್ಲಿ 1000 ರಾಮಾಯಣ ಇದೆ. ಈ ಕವಿ ಸಂದೋಹಕ್ಕೆ ಮಣಿದು ನಾವು ಈ 75ನೇ ಸದ್ಯ ಕಡೆಗೆ ಸಾಗೋಣ. ಇಲ್ಲಿ ತ್ರಿಶಿರ, ನರಾಂತಕ, ದೇವಾಂತಕರು ಅಂಗದ ಹನುಮಂತರಿಂದ ಸತ್ತಿದ್ದಾರೆ. ಇದರಲ್ಲಿ ಒಬ್ಬ ಮಹೋದರ ಮತ್ತು ಸುದರ್ಶನ ಎನ್ನುವಂತಹ ವಿಶೇಷವಾದಂತಹ ಒಂದು ಆನೆ ಇತ್ತು. ಆ ಗಜ ದೊಡ್ಡ ಯುದ್ಧವನ್ನು ಮಾಡುತ್ತದೆ. ಅದನ್ನು ಗಮನಿಸೋಣ. ದಶರಥಾತ್ಮಜ ಸೂನು ಕೀರ್ಸುರರೊಸಗೆ ಹೊರೆ ಮೊಳಗಿದವು. ಹನುಮನ ಹೊಸ ಪರಿಗೆ ಪರಬಲದೊಳುಬ್ಬರಿಸಿದವು ಪಟಚಯ.
ಕೊಸರು ಗಹಳೆಯ ಸಬುದ ಸದದೆಬ್ಬಿಸಿದ ವಿವರನು ತರುಚಿಲೋಚ್ಚಯ ವಿತರ ಪಾಣಿಗಳೋರಣಿಸಿ ಮೋಗಿದರು ಸಂಗರಕ್ಕೆ ಹನುಮಂತನ ಸಾಧನೆಗೆ ದೇವತೆಗಳು ನಗಾರಿಯನ್ನು ಬಾರಿಸಿದ್ದೋ, ಮಂಗಲ ವಾದ್ಯವನ್ನು ಮೊಳಗಿಸಿದ್ದೋ, ಪುಷ್ಪವೃಷ್ಟಿಯನ್ನು ಮಾಡಿದ್ದು ಇದು ವಾನರ ಸೇನೆಯಲ್ಲಿ ಹೊಸ ಸಂಚಾರವನ್ನು, ಉತ್ಸಾಹವನ್ನು ಮೂಡಿಸಿದಂತೆ, ವಿದ್ಯುತ್ ಸಂಚಾರವನ್ನು. ಒಮ್ಮೊಮ್ಮೆ ಸೋಲಾಗುವಾಗ ಅವರಿಗೆ ಉತ್ಸಾಹ ಭಂಗ ಆಗುವಂತಹದ್ದು. ಆದರೆ ಸುಗ್ರೀವನ ಸಕಾಲಿಕವಾದಂತಹ ಆಜ್ಞೆಯೋ, ಜಾಂಬವನ ಪ್ರೇರಣೆಯೋ, ಹನುಮಂತನ ಉತ್ಸಾಹವೋ, ಅಂಗದನ ಸಾಧನೆಯೋ, ನೀಲ ನಳಾದಿಗಳ ಪ್ರೇರಣೆ ಕಪಿಗಳಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸ್ತದೆ. ಮತ್ತೆ ಕಪಿಗಳು ಆಯುಧಗಳನ್ನು ಹಿಡ್ಕೊಂಡು, ಕಲ್ಲು ಬಂಡೆ ಮರಗಳನ್ನು ಹಿಡ್ಕೊಂಡು ಮತ್ತೆ ರಾಕ್ಷಸ ಸೇನೆಯ ಮೇಲೆ ಹಾರಿಬಿದ್ದರಂತೆ ಅವರು ಒಂದೇ ಸವನೆ. ಆದರೆ ಈ ಮಧ್ಯೆ ಕಪೋಲ ಸ್ಥಳದಿಂದ ಒಂದೇ ಸವನೆ ಮದಜಲವು ಇಳಿದು ಭೂಮಿ ನೆನೆಯುವಂತಹ ಒಂದು ವಿಶಿಷ್ಟ ಯೋಗ್ಯತೆ ಉಳ್ಳಂತಹ ಒಂದು ಮಹಾ ಗಜ ಆನೆ, ಅದರ ಹೆಸರು ಸುದರ್ಶನ. ಇದು ರಾವಣನಲ್ಲಿ ಇದ್ದಂತಹದ್ದು. ಇದರ ನಿಯಂತ್ರಣವನ್ನು ಮಹೋದರ ಮಾಡುತ್ತಿದ್ದ ಆ ಆನೆ ಅದು ನುಗ್ಗಿತಂತೆ ಕಪಿ ಸೈನ್ಯದ ಮಧ್ಯೆ. ಈಶ್ವರನನ್ನು ಪ್ರತಿಭಟಿಸಿದ ಮದಿಸಿದ ಗಜಾಸುರನ ಪ್ರತಾಪ 100 ಕೋಟಿ ಅಳತೆಯಲ್ಲಿ ಇದ್ದಂತಹ ಆನೆ ಗರ್ಜನೆ ಮಾಡುತ್ತಾ ಕಪಿ ಸಂದೋಹದ ಮಧ್ಯೆ ನುಗ್ಗುತ್ತದೆ. ರಾಕ್ಷಸ ಯೋಧರು ಅದನ್ನು ಅನುಸರಿಸಿಕೊಂಡು ಸಾಕ್ತಾರೆ. ಆನೆಯ ಸೈನ್ಯದ ಕಾಲಿನ ತುಳಿತಕ್ಕೆ ಅನೇಕ ಮಂದಿ ಸತ್ತು ಹೋದ್ರು ಕಪಿಗಳು. ಕೂರ್ಮನ ಮೂರ್ಛೆ ಹೋದ ಬ್ರಹ್ಮ ಪಟ್ಟಣದ ಮೇಲುಗಡೆಯಿಂದ ಮುಳುಗಿತು, ಹೀಗೆ ವರ್ಣಿಸಿದ್ದಾನೆ. ಅದರ ಧೂಳುಗಳ ಮಹಾತ್ಮೆಯನ್ನು ಇವರು ಹೇಳುತ್ತಾಳೆ. ಆಕಾಶಕ್ಕೆ ನೆಗೀತದೆ, ಅದು ಕೆಳಗೆ ಬರ್ತದೆ. ಒಂದು ಮಾಯೆಯಿಂದ ಮೂಲಕವಾಗಿ ಕಪಿ ಸೈನ್ಯದಲ್ಲಿ ಒಂದು ಸೋಲಿನ ಕರಿಛಾಯೆಯನ್ನು ಸುದರ್ಶನ ಎಂಬಂತಹ ಆನೆ ಮಾಡ್ತದೆ. ಇದು ವಿಶಿಷ್ಟತಾ ಗುಣವುಳ್ಳಂತಹದ್ದು. ಮನೋವೇಗ, ವಾಯುವೇಗ, ನೆಗೆಯುವಂತಹದ್ದು, ನಭದಲ್ಲಿ ಹಾರುವಂತಹದ್ದು, ತನ್ನ ಮಾಯಾವಿದ್ಯೆಯಿಂದ ವಿಶಿಷ್ಟ ರೀತಿಯಿಂದ ದೇಹವನ್ನು ಹಿಗ್ಗಿಸುವ, ಕುಗ್ಗಿಸುವ ಎಲ್ಲ ಸಾಮರ್ಥ್ಯವುಳ್ಳಂತ ಆನೆ. ಇದರ ಹೆಸರು ಸುದರ್ಶನ. ಇದು ಹೊಕ್ಕಿತಂತೆ. ಆ ಸಂದರ್ಭದಲ್ಲಿ ಎಲ್ಲ ಕಪಿಗಳು ಗುಂಪು ಗುಂಪಾಗಿ ಬಂದು ಹನುಮಂತನನ್ನು ಮೊರೆ ಹೊಕ್ಕಿದ್ರಂತೆ. ಅವರು ನೀನೇ ಕಾಪಾಡಬೇಕು ಹನುಮಂತ ಅಂತ. ನೋಡೋಣ. ಕನಲ್ದ ಪಾವಮಾನಿಯ ಕೊಲೆಗೆ ರಿಪುಗಳ ಜೀವ ಹಿಂಸೆಗೆ ಹೇಸದವನೊಬ್ಬನೆ ಕಣ ಜಗಕ್ಕೆ ದೇವತತಿ ಬೆರಗಾಗೆ ಮದದಂತಾವಳಿಯ ಬೆರಸಿದನು ಗಜರಿಪುರಾವದಲ್ಲಿ ರಜನೀ ಬಲವರವಿ ಬೆರಸುವಂದದಲ್ಲಿ ದೇವತತಿ ಬೆರಗಾಗಿ ಸುದರ್ಶನ ಆನೆಯ ನೇತೃತ್ವ, ಸುದರ್ಶನ ಆನೆಯನ್ನು ನಿಯಂತ್ರಿಸುವಂತಹ ಮಹೋದರ. ಲಂಕೆಯಿಂದ ಆನೆಯ ಗಜ ಪಡೆ ಕಪಿ ಸೈನ್ಯದ ಮೇಲೆ ಬಿದ್ದಿತ್ತು. ಅಪೂರ್ವವಾದಂತಹ ಯುದ್ಧ. ಇಡೀ ಕಪಿ ಸೈನ್ಯ ಕಂಗಾಲಾಗಿ ಹೋಯಿತು ಗಜಪಡೆಯಿಂದ. ಆನೆಗಳನ್ನು ಹೊಡೆಯುವುದು ಹೇಗೆ, ಬಡಿಯುವುದು ಹೇಗೆ, ನಿವಾರಿಸುವುದು ಹೇಗೆ ಅಂತ ಕಪಿಗಳಿಗೆ ಗೊತ್ತಾಗಲಿಲ್ಲ. ಅವರು ಹನುಮಂತನನ್ನು ಮೊರೆ ಹೊಕ್ಕರಂತೆ. ನಮ್ಮನ್ನು ರಕ್ಷಿಸುವ ಸಾಮರ್ಥ್ಯ ಏಕೈಕ ವೀರನಾದಂತಹ ಆಂಜನೇಯನಿಗೆ ಅಲ್ಲದೆ ಮತ್ತೊಬ್ಬರಿಗೆ ಅಲ್ಲ ಅಂತ ಇಲ್ಲಿ ಕವಿ ಹೇಳ್ತಾನೆ. ಗುಂಪು ಗುಂಪಾಗಿ ಬಂದಂತಹ ಆನೆಗಳ ಸಾಲು ಒಂದು ಕಡೆಯಲ್ಲಿ, ಅದು ಮದಿಸಿದ ಆನೆಗಳು. ಆ ಸಂದರ್ಭದಲ್ಲಿ ಮಾರುತಿಯು ಕೊಲ್ಲಲಾರಂಭಿಸಿದರೆ ಯಾವುದ ಮುಂದೆ ಯಾವುದು ಅಲ್ಲ ಅಂತ ಕಪಿಗಳಿಗೆ ಕಂಡಿತು. ಅವರು ಹನುಮಂತನಿಗೆ ಮೊರೆ ಹೊಕ್ಕರು. ಆ ಕಪಿ ಸಂದೋಹದ ಮೊರೆಯನ್ನು ಕೇಳಿ, ಅವರ ಅಹವಾಲನ್ನು ಕೇಳಿದಂತಹ ಹನುಮಂತ ನೇರ ಶತ್ರುಗಳ ಆನೆಯ ಹಿಂಡಿನ ಮೇಲೆ ಪ್ರವೇಶ ಮಾಡ್ತಾನೆ. ಜೀವ ಹಿಂಸೆಗೆ ಹನುಮಂತನಿಗೆ ಹೆಸರಿಗೆ ಇಲ್ಲ ಅಂತ ಕವಿ ಹೇಳ್ತಾನೆ. ಅವನಿಗೆ ಸಿಟ್ಟು ಬಂತು ಅಂತಾದ್ರೆ ಯಾರನ್ನು ಹಿಂಸಿಸುವಲ್ಲಿಯೂ ದಾಕ್ಷಿಣ್ಯ ಹನುಮಂತನಿಗಿಲ್ಲ. ಅವನು ಒಬ್ಬನೇ. ದೇವತೆಗಳು ಚಕಿತರಾದ್ರಂತೆ. ಆ ಸಂದರ್ಭದಲ್ಲಿ ಸಿಂಹನಾದ ಮಾಡುತ್ತಾ ಆನೆಗಳ ಗಡ್ಡಸ್ಥಲಕ್ಕೆ ಮುಷ್ಟಿಯಿಂದ ವಜ್ರದ ಆಘಾತವನ್ನು ಹನುಮಂತ ಮಾಡಿದ. ನಮ್ಮ ಕಪಿಗಳ ಮೇಲೆ ಬೀಳ್ತೀರ ನೀವು
ಅಂತ ನಿರ್ದಾಕ್ಷಿಣ್ಯವಾಗಿ ಮಾವಟಿಗರ ಸಮೇತ ಆನೆಗಳನ್ನು ಹೊಡೆದುರುಳಿಸ್ತಾನೆ ಹನುಮಂತ. ಸೋಲೆ ಇಲ್ಲದ ಸರದಾರನಾಗಿ 100 ಗಟ್ಟಲೆ ಆನೆಗಳನ್ನು ಹೊಡೆಯುತ್ತಾ ಹನುಮಂತ ಮುಂದೆ ಸಾಗ್ತಾನಂತೆ. ದೇವೇಂದ್ರನ ಐರಾವತಕ್ಕೆ ಸಮಾನವಾದಂತಹ ಶಕ್ತಿ ಉಳ್ಳಂತ ಆನೆಗಳು ಯಾವ ದಾಕ್ಷಿಣ್ಯವೂ ಹನುಮಂತನಿಗಿಲ್ಲ. ಒಬ್ಬ ಏಕಾಂಗ ವೀರನಾಗಿ ಸೀತಾನ್ವೇಷಣೆ ಮಾಡಿ ವನಭಂಗ ಮಾಡಿ 10,000 ರಾಕ್ಷಸರನ್ನು ಕೊಂದು ಅಕ್ಷಕುಮಾರ ಜಂಬುಮಾಲಿನಿ ಇತ್ಯಾದಿಗಳನ್ನು ಸಂಹರಿಸಿ ರಾವಣನ ಆಸ್ಥಾನವನ್ನು ನೋಡಿ ಬಾಲಕ್ಕೆ ಕೊಟ್ಟ ಬೆಂಕಿಯಿಂದ ಲಂಕೆಯನ್ನು ಸುಟ್ಟು ಬಂದ ಹನುಮಂತನ ಮುಂದೆ ಜಗತ್ತಲ್ಲ. ಅವನಿಗೆ ಸಿಟ್ಟು ಬಂದರೆ ರಾಮಶ್ರದ್ಧೆ ಜಾಗೃತವಾಯಿತು ಅಂತಾದ್ರೆ ಹನುಮಂತ ತಡೆ ಇಲ್ಲದಂತಹ ವಿಕ್ರಮ. ಯಾಕಂದ್ರೆ ಪ್ರಭಂಜನ ಕುಮಾರ ವಾಯುವಿಗೆ ಸಪ್ತ ಮಾರುತ ಇದ್ದಾಗೆ ಹನುಮಂತ ಸಾಮರ್ಥ್ಯ ಹೊಂದಿದವನು ಅಮ ಯುದ್ಧದಲ್ಲಿ. ಅಂತಹ ಯುದ್ಧವನ್ನು ಮಾಡ್ತಾನಂತೆ. ಆ ಸಂದರ್ಭದಲ್ಲಿ ಮಹೋದರನ ಆನೆ ದೇವೇಂದ್ರನ ಐರಾವತಕ್ಕೆ ಸಮಾನವಾದಂತಹ ಆನೆಯನ್ನು ಮಹೋದರ ಏರಿ ಬರ್ತಾನೆ ಅಂತ ಹೇಳ್ತಾರೆ. ನೋಡೋಣ. ಏನದಗೆ ದುರಪತಿಯ ದಲ್ತಿ ಸಮಾನವೆಂಬಡದಲ್ಪ ದಿಕ್ಕುಗಳಾನೆಗಳ ಪುಡಿಗಟ್ಟಿ ತೂಗಲು ತೂಕಕವು ಕಿರಿದು ಆನಿ ನಿಶಾಟಂಗ ದಿಶಾದಿಪರಾನಿಕೆಗೆ ಕಡುಗೀನನ್ನು ಕಡುಹೀಗಲ್ ಅನಿಲ ಜನಾನುವುದು ಕಡು ಚಿತ್ರವೆಂದುದು ಮೇಲೆ ಸುರಕಟಕ ಸುರಪತಿಯ ದಲ್ತಿ ಸಮಾನವೆಂಬಡದಲ್ಪ ದಿಕ್ಕುಗಳಾನೆಗಳ ಪಡೆಗಟ್ಟಿ ಲಂಕೆಯ ಗಜಪಡೆ ಹನುಮಂತನ ಏಟಿಗೆ ಹುಡಿಯಾಗಿ ಬಿದ್ದಿದ್ದಾವೆ. ಯಾವುದೂ ನಡೀಲಿಲ್ಲ. ಇದನ್ನು ಕಂಡಂತಹ ಮಹೋದರ ದೇವೇಂದ್ರನ ಐರಾವತಕ್ಕೆ ಸಮತುಲ್ಯವಾದಂತಹ ಸುದರ್ಶನ ಎಂಬಂತಹ ಮಹಾಗಜವನ್ನು ಮಾಯಾಗಜವನ್ನು ಏರಿ ನಿಲ್ತಾನೆ. ಈ ಗಜದ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ, ಒಂದು ತಕ್ಕಡಿಯಲ್ಲಿ ಎಲ್ಲ ಲಂಕೆಯಲ್ಲಿರುವ ಗಜಪಡೆಯನ್ನು ಇಟ್ಟರೆ ಮತ್ತೊಂದು ತಕ್ಕಡಿಯಲ್ಲಿ ಸುದರ್ಶನವೆಂಬಂತಹ ಈ ಮಹಾಗಜವನ್ನಿಟ್ಟರೆ ಅದರ ತೂಕ ಹೆಚ್ಚಾದೀತು ಅಂತ ಕವಿ ಹೇಳ್ತಾನೆ. ಅಂತಹ ಸಾಮರ್ಥ್ಯ ಉಳ್ಳದ್ದು. ದಿಕ್ಪತಿಗಳನ್ನು ಎದುರಿಸುವುದಕ್ಕಿಂತ ಕಠೋರ ಹನುಮಂತನನ್ನು ಎದುರಿಸುವುದು ಬಹಳ ಆಶ್ಚರ್ಯ, ದೇವತೆಗಳ ಚರಿಪಟ್ಟಂತೆ. ಈಗ ಹೇಗೆ ಹನುಮಂತ ಯುದ್ಧದಲ್ಲಿ ಇವನ ವೈಖರಿ ಏನು ಅಂತ ನಮಗೆ ನೋಡಬೇಕು ಈ ಸುದರ್ಶನ ಆನೆಯ ಜೊತೆಗೆ. ಹಾಗೆ ಮಹೋದರನ ಆನೆಯು ಮುಂದುಗ್ಲಿಕ್ಕೆ ಪ್ರಯತ್ನ ಪಟ್ಟಿತು. ಯುದ್ಧದ ಮದದಾನೆ ಅದು ಮುಂದೆ ಬಂದು ಹನುಮಂತನ ಎದುರು ಗರ್ಜಿಸಿ ನಿಂತಿದ್ದಂತೆ ಹರಿತವಾದಂಥ ಅಂಕುಶವನ್ನು ತಿವಿದು ಆನೆಯನ್ನು ಕೆರಳಿಸಿ ಬಿಡ್ತಾನೆ ಒಂದು ಕಡೆಯಿಂದ ಈ ಮಹೋದರ ಹನುಮಂತನ ಮುಂದೆ. ಆದರೆ ಹನುಮಂತ ಸುದರ್ಶನ ಎಂಬಂತಹ ಭದ್ರ ಗಜದ ಸುಣ್ಣಿಲು ಹನುಮಂತನ ಎದೆಗೆ ಬಡಿತದಂತೆ ಮೇರು ಪರ್ವತದಲ್ಲಿ ಪ್ರತಿಧ್ವನಿಸ್ತದೆ ಅಂತ ಕವಿ ಹೇಳ್ತಾನೆ. ರಾವಣನನ್ನು ನೆನೆಸಿಕೊಂಡು ಹನುಮಂತ ನೊಂದನಂತೆ. ಛೇ, ಇಂತಹದ್ದೆಲ್ಲ ಉಂಟು. ಇಂತಿಂತಹ ಮಹಾ ಸಾಮರ್ಥ್ಯವುಳ್ಳಂತಹ ಗಜಗಳು, ಲೋಕ ವಿಶ್ರುತವಾದಂತಹ ಶ್ರೇಷ್ಠತೆ ಉಳ್ಳಂತಹ ಈ ಆನೆಗಳನ್ನು ಕಳ್ಕೊಳ್ತಾರಲ್ಲ ರಾವಣ. ಅಮೂಲ್ಯವಾದಂತಹ ಆನೆ ಇದು ಸುದರ್ಶನ. ಅದನ್ನು ನಮ್ಮ ಮೇಲೆ ಬಿಟ್ಟು ಕಳ್ಕೊಳ್ತಾನೆ. ಲಂಕೆಯಲ್ಲಿರುವ ಸುವಸ್ತುಗಳು, ಶ್ರೇಷ್ಠವಾದಂತಹ ವಸ್ತುಗಳಲ್ಲಿ ಇದು ಒಂದು. ಈ ಆನೆ ಹನುಮಂತನಿಗೆ ಮನಸ್ಸಿಗೆ ಬೇಸರ ಆಯ್ತಂತೆ. ಇದನ್ನು ಕೊಲ್ಲಬೇಕಲ್ಲ, ಇಂತಹ ವಿಶಿಷ್ಟ ಶಕ್ತಿ ಉಳ್ಳಂತ ಆನೆಯನ್ನು ಅಂತ ತಿಳ್ಕೊಂಡ. ಆ ಸಂದರ್ಭದಲ್ಲಿ ಗಜಾಸುರನನ್ನು ಹಿಡಿಯುವ ಶಿವನ ರೀತಿಯಲ್ಲಿ ಹನುಮಂತ ಆನೆಯ ಶುಂಡಾಲಕ್ಕೆ ಕೈ ಹಾಕ್ತಾನೆ. ಅದನ್ನು ಹಿಡಿದು ತಿರುಗಿಸ್ತಾನೆ. ಆ ವರುಣಪಾಶದಿಂದ ಹನುಮಂತನನ್ನು ಕಟ್ಟಿಗೆ ಹಾಕುವ ಪ್ರಯತ್ನ ಮಾಡ್ತಾನೆ ಮಹೋದರ. ಆದರೆ ಯಾವ ಅಂಕುಶ ಇರಬಹುದು, ವರುಣಪಾಶಕ್ಕೆ ಹನುಮಂತ ಸಿಗುವುದಿಲ್ಲ. ಘಾಸಿಗೊಂಡ ಆನೆ ಕಪಿಗಳನ್ನು ಅಟ್ಟಿಸಿಕೊಂಡು ಹೋಗಲಿಕ್ಕೆ ತೊಡಗಿತ್ತು. ಸುದರ್ಶನ ಗಜ ರೇಗಿತು. ಅದು ಕಪಿಗಳ ಮೇಲೆ ಹಾರಿ ಬೀಳ್ತದೆ. ಈ ರೀತಿ ಯಮನ ಸುದರ್ಶನ ದೇವೇಂದ್ರನ ಐರಾವತವನ್ನು ದುರುಗುಟ್ಟಿ ನೋಡಿತಂತೆ ಇಂದ್ರ ಆಕಾಶದಲ್ಲಿರುವಾಗ. ಹೀಗೆ ವಿವಿಧ ರೀತಿಯಿಂದ ಒಂದು ಆನೆ ಸುದರ್ಶನ ಇಡೀ ಕಪಿಪಡೆಯನ್ನು ಸವರುತ್ತದೆ, ನಾಶ ಮಾಡುವಂತಹದ್ದು ನಮಗೆ ಕಾಣುತ್ತದೆ. ಈ ರೀತಿ ಧೂಮ್ರ
ವಕ್ತರನಿದ್ರಂತಹ ಸಂದರ್ಭದಲ್ಲಿ ಮೈಂದನಿಂದ ರಕ್ತ ಸುರಿಯಿತಂತೆ. ಹೀಗೆ ಒಂದು ರೀತಿಯಿಂದ ಕಪಿ ಸೈನ್ಯ ಕಂಗಾಲಾಗಿ ಹೋಗಿದೆ. ನೋಡೋಣ. ಕಪಿಬಲವೋ ಕೂಷ್ಮಾಂಡವಲ್ಲಿಯ, ಕಪಿಬಲವೋ ಕೂಷ್ಮಾಂಡವಲ್ಲಿಯ ವಿಪುಲ ಫಲವನವೋ ಮಹೋಗ್ರದ್ವೀಪದ ಪದಹತಿಗಳರೆದು ದರ್ಬುದ ಸೇನೆ ನಿಮಿಷದಲ್ಲಿ ಉಪಕರಿಸಿದುದು ಮೃತ್ಯುವಿಗೆ ಕಡು ಕೃಪೆಯ ಮಾಡಿತು. ಮಾಂಸ ಭೋಜನದ ಅಪರಿಮಿತ ಭೂತಕ್ಕೆ ಸುದರ್ಶನ ಭದ್ರಮದಂತಿ. ಕಪಿಬಲವೋ ಕೂಷ್ಮಾಂಡವಲ್ಲಿಯ ವಿಪುಲ ಫಲವನೋ ಯಾವ ರೀತಿ ಕಪಿ ಸೈನ್ಯ ಹುಡಿಯಾಯಿತು ಅಂತ ಒಂದು ಅಲಂಕಾರ ಉಪಮೆಯನ್ನು ಕವಿ ಇಲ್ಲಿ ಹೇಳ್ತಾನೆ. ಕುಂಬಳಕಾಯಿಗಳು, ಕುಂಬಳ ಬಳ್ಳಿಯಲ್ಲಿ ಬಿಟ್ಟ ಕುಂಬಳಕಾಯಿಗಳು ಹೇಗೆ ಹುಡಿಯಾಗ್ತದೆ ಯಾವುದಾದ್ರೊಂದು ಪ್ರಾಣಿ ಪ್ರವೇಶ ಮಾಡಿದರೆ, ಆ ರೀತಿ ಕುಂಬಳಕಾಯಿ ಬಿಟ್ಟಂತಹ ಬಳ್ಳಿ ಹುಡಿಯಾದ ಹಾಗೆ ಕಪಿ ಸೈನ್ಯ ಸುದರ್ಶನ ಎಂಬಂತಹ ಆನೆಯ ಕಾಲ್ತುಳಿತಕ್ಕೆ ಪುಡಿಗಟ್ಟಿ ಹೋಯಿತು ಅಂತ ಕವಿ ವರ್ಣಿಸ್ತಾನೆ. ಮದಿಸಿದ ಆನೆಯು ಮೃತ್ಯುವಿಗೆ ಉಪಕಾರ ಮಾಡಿತು, ಅಸಂಖ್ಯಾತ ಭೂತಗಳಿಗೆ ಮಾಂಸದ ಊಟವನ್ನು ಕೊಟ್ಟಿತು, ಭಾರೀ ಬೆಟ್ಟಗಳನ್ನು ಹುಡಿ ಮಾಡಿತು. ಎಲ್ಲ ಮೈಂದ ದ್ವಿವಿಧಾದಿಗಳು, ಗಜ ಗವಾಕ್ಷಾದಿಗಳು, ಯಾವ ಕಪಿಗಳು ಆ ಆನೆಯನ್ನು ಮೀರಿ ನಿಲ್ಲಿಕ್ಕಾಗಲಿಲ್ಲ. ಯುದ್ಧದ ವೈಖರಿಯನ್ನು ಇಲ್ಲಿ ಹೊಗಳುತ್ತಾನೆ. ಹಾಗೆ ಅದರ ಕದನ ಕ್ರೀಡೆಯಿಂದ ವೀರ ರವಿಕುಲದರಸ ರಾಮನ ಕಡೆಗೆ ಅದು ಮುನ್ನುಗ್ಗಲಿಕ್ಕೆ ತೊಡಗಿತಂತೆ. ಎಲ್ಲರ ಲಕ್ಷ್ಯ ರಾಮನನ್ನು ಸರ್ವನಾಶ ಮಾಡಬೇಕು ಎನ್ನುವಂಥ ಲಕ್ಷ್ಯ ನಮಗೆ ಕಾಣುತ್ತದೆ. ಹಾಗೆ ಮಹೋದರ ಆನೆಯ ಕಿವಿಗೆ ಅಂಕುಶದಿಂದ ತಿವಿಯ ಮೂಲಕವಾಗಿ ರಾಮನ ಇದಿರಿಗೆ ಆ ಸುದರ್ಶನ ಎಂಬಂತ ಗಜವನ್ನು ಬಿಡುತ್ತಾನೆ. ನೋಡೋಣ. ಕರಿಬಿರಿದು ಕಾದುವರೆ ಕಪಿಗಳ ಹರಹು ನಿಲ್ದುದು ಜೀಯ, ಹನುಮನ ಪರಿಯನರಿಯನು ಬಾರದಳುಗಿದು ನಮ್ಮ ಪರಿವಾರ. ಉರವಣಿಸುತ್ತಿದೆ ಮಲ್ದಕಿ ಬಬಿದು ದುರರಿ ಗಸದಳವೆಂಬ ಕಿಡಿಯುದರದಗ ಹರಿಚರಣ ನುಡಿಯಲು ಕೇಳಿದನು ನೀಲ, ಕೇಳಿದನು ನೀಲ. ಆ ಸಂದರ್ಭದಲ್ಲಿ ರಾಮನ ಸಮೀಪವರ್ತಿಯಾಗಿ ವಿಭೀಷಣ ಇರ್ತಾನೆ. ಸಕಾಲದಲ್ಲಿ ಸಲಹೆಯನ್ನು ಕೊಡುವ ವಿಭೀಷಣ, ಆನೆಯು ಉಗ್ರವಾಗಿದೆ, ಇದು ಸಾಮಾನ್ಯದ್ದಲ್ಲ ಈ ಆನೆ ರಾವಣದಲ್ಲಿ, ಅದರೊಡನೆ ಯುದ್ಧ ಮಾಡುವ ಸಾಮರ್ಥ್ಯ ಇರುವ ಕಪಿಗಳು ವಿರಳ, ನಮ್ಮಲ್ಲಿ ಅಂತಹ ಕಪಿಗಳು ಇಲ್ಲ ರಾಮಚಂದ್ರಮ, ಅದು ವಿಶಿಷ್ಟವಾದಂತಹ ದೈತ್ಯ ಶಕ್ತಿ ಉಳ್ಳಂತಹ ಆನೆ, ಕೇವಲ ಬರೇ ಮದಗಜ ಅಂತ ಅಷ್ಟೇ ತಿಳಿಯುವುದಲ್ಲ, ಅದರಲ್ಲಿ ದೈತ್ಯ ಶಕ್ತಿ ಇದೆ, ಅದಕ್ಕೆ ರಾಕ್ಷಸ ಶಕ್ತಿ ಇದೆ, ದಾನವಿ ಪ್ರವೃತ್ತಿ ಇದೆ, ಆಸುರಿ ಪ್ರವೃತ್ತಿ ಇದೆ ಅಂತ ಹೇಳ್ತಾನೆ. ಸಾಮಾನ್ಯ ಆನೆಗಳಿಗೆ ಆಸುರಿ ಪ್ರವೃತ್ತಿ ಇರುವುದಿಲ್ಲ. ಮಾತ್ರ ಅಲ್ಲ, ತನ್ನ ಶಕ್ತಿಯ ಅರಿವು ಆನೆಗಳಿಗಿಲ್ಲ. ಇನ್ನು ಒಂದು, ಆನೆಗಳಿಗೆ ತಮ್ಮ ದೇಹದ ಗಾತ್ರ ಕಾಣುವುದಿಲ್ಲ. ಕಣ್ಣು ಸಣ್ಣ, ಅಗಲವಾದಂತಹ ಕಿವಿಯಾದ ಕಾರಣ ಎಷ್ಟು ಮುಖ ತಿರುಗಿಸಿದ್ರು ತನ್ನ ಶರೀರ ಆನೆಗಳಿಗೆ ಕಾಣುವುದಿಲ್ಲ. ಹಾಗಾದ ಕಾರಣ ತನ್ನ ಶರೀರದ ಗಾತ್ರ ತಿಳಿಯದೆ ಆನೆಗಳ ಶಕ್ತಿ ಎಷ್ಟು ಅಂತ ಸ್ವರೂಪವೇ ಆನೆಗಳಿಗಿಲ್ಲ. ಇದು ಹಾಗಲ್ಲ, ಅದನ್ನು ಮೀರಿ ನಿಂತದ್ದು. ತನ್ನ ಸಾಮರ್ಥ್ಯ, ಶರೀರ ಗಾತ್ರ, ತನ್ನ ದೈತ್ಯ ಪ್ರವೃತ್ತಿ ಎಲ್ಲ ಸ್ವರೂಪ ಜ್ಞಾನವುಳ್ಳಂತಹ ಆನೆ ಇದು. ಹನುಮಂತನ ಸ್ಥಿತಿ ಏನಾಯಿತು ಅಂತ ಗೊತ್ತಾಗುವುದಿಲ್ಲ. ಹನುಮಂತ ಯುದ್ಧ ಮಾಡುತ್ತಿರುವುದು ನೋಡಿದ್ದೇನೆ, ಈಗ ಹನುಮಂತನ ಸುದ್ದಿಯೂ ಇಲ್ಲ. ನಮ್ಮ ಸೈನ್ಯ ಹೆದರಿಕೊಂಡಿದೆ, ಆನೆ ರಭಸದಿಂದ ಮುಂದಕ್ಕೆ ಬರ್ತಿದೆ ರಾಮಚಂದ್ರಮ್ಮ ಅಂತ ಹೇಳ್ತಾನೆ. ಇದನ್ನು ತಡೆಯಲು ದೇವತೆಗಳಿಗೆ ಸಾಧ್ಯ ಇಲ್ಲ, ನೀನು ಬಾಣವನ್ನು ಹೂಡಬೇಕಾದ್ದು ಮುಖ್ಯ ಅಂತ ರಾಮ.
ರಾಮನಿಗೆ ವಿಭೀಷಣ ಹೇಳ್ತಾರೆ. ಆದರೆ ಯಾವ ಕಾರಣಕ್ಕೂ ಪ್ರಾಣಿ ಹತ್ಯೆ ಮಾಡುವಂತಹದ್ದು, ಆನೆಗಳನ್ನು ಕೊಲ್ಲುವಂತಹದ್ದು ರಾಮನ ಕೆಲಸ ಅಲ್ಲ. ಮಾಯಾಜಿಂಕೆಯನ್ನು ಅರಸಿಕೊಂಡು ಹೋದಂತಹ ರಾಮ ಬಾಣ ಹೊಡೆಯುವುದಿಲ್ಲ. ಅದು ವಂಚಿಸಲಿಕ್ಕೆ ತೊಡಗಿದಾಗ, ಬಹಳಷ್ಟು ದೂರ ಕರ್ಕೊಂಡು ಹೋದಾಗ ಇದು ಮಾಯೆ ಅಂತ ಸ್ಪಷ್ಟ ಗೊತ್ತಾದ ಮೇಲೆ ಅದರ ಪ್ರಯೋಗ ಮಾಡ್ತಾನೆ. ಹೊರತು ಪ್ರಾಣಿ ಹಿಂಸೆ ಯಾವ ಕಾರಣಕ್ಕೂ ರಾಮನಿಗೆ ಸ್ವೀಕಾರಾರ್ಹವಲ್ಲ. ಹೇಗಾದ್ರೂ ಅದಕ್ಕೆ ಕೊಲ್ಲುವುದು ನಮ್ಮ ಪ್ರವೃತ್ತಿ ಅಲ್ಲ. ಆದರೆ ಮಾಯೆಯ ಮೂಲಕವಾಗಿ ಸಾಧುಗಳಾದಂತಹ ಜಿಂಕೆಯ ರೂಪದಿಂದ ಬಂದಂತಹ ಮಾರೀಚರನ್ನು ಕೊಲ್ಲದೆ ನಿರ್ವಾಹ ಇಲ್ಲ. ಇದು ರಾಮ ವಿವೇಕ. ಅಂತಹ ರಾಮ ಸುಮ್ಮನೆ ಕೂತಿದ್ದಾನೆ. ಆದರೆ ಆ ಸಂದರ್ಭದಲ್ಲಿ ನೀಲನಿಗೆ ಸಿಟ್ಟು ಬಂತಂತೆ. ಉಗ್ರ ನರಸಿಂಹನ ರೌದ್ರಾವೇಶದಿಂದ ಬಂದನಂತೆ. ಏನು ಕಪಿಗಳು ಸೋಲ್ತಾರೆ ಅಂತ ವಿಭೀಷಣ ಹೇಳಿದನಲ್ಲ, ನಮ್ಮ ಸಾಮರ್ಥ್ಯದ ಬಗ್ಗೆ ಅವಮಾನದ ಮಾತುಗಳನ್ನು ವಿಭೀಷಣ ಆಡಿದ್ದಾನೆ. ಏನು ನಾವು ಸೋತಿದ್ದೇವೆ, ಸೋಲು ಕ್ಷಣಿಕ, ಆದರೆ ಶಾಶ್ವತವಾದಂತಹ ಗೆಲುವು ನಮಗೆ ಬಂದಿದೆ. ಅದು ನೀಲನಿಗೆ, ಅಗ್ನಿಕುಮಾರನಿಗೆ ತಡಿಲಿಕ್ಕಾಗಲಿಲ್ಲ ವಿಭೀಷಣನ ಮಾತುಗಳಿಂದ. ಅವನೇ ಹೇಳ್ತಾನೆ ವಿಭೀಷಣನ ಎದುರಿನಲ್ಲಿ, ಈ ರಾಕ್ಷಸನನ್ನು ಮದಿಸಿದ ಆನೆ ನಿಮಿಷಾರ್ಧದಲ್ಲಿ ಕೊಲ್ತೇನೆ ವಿಭೀಷಣ. ಆ ಕಾರಣದಿಂದ ಮಹೋದರನೋ ಅಲ್ಲ, ನೀನೇ ಹೇಳುವ ಸುದರ್ಶನ ಹೆಸರಿನ ಆನೆಯೋ ನಮಗೆ ಲಕ್ಷ್ಯವೇ ಇಲ್ಲ. ಈ ಸೋಲು ನಮಗೆ ಕ್ಷಣಿಕ, ಆದರೆ ರಾಮ ಸೇವೆಗೆ ನಾವು ಬದ್ಧರು ಅಂತ ಹೇಳಿಕೊಂಡು ಅವನೇ ಯುದ್ಧಕ್ಕೆ, ಒಂದು ವೇಳೆ ಇವನನ್ನು ಕೊಲ್ಲದಿದ್ರೆ ಇವತ್ತು ನನ್ನ ಹೆಸರು ನೀನು ನೀಲ ಅಲ್ಲ ಹೇಳಿದ, ನನ್ನ ಹೆಸರು ಬದಲಾವಣೆ ಮಾಡು ನೀನು. ಹಾಗೆ ಅವನ ಜೊತೆಗೆ ವಿನತ, ದಧಿಮುಖ, ಸುಷೇಣಕ, ಗಜ, ಗವಯ ಈ ದೊಡ್ಡ ದೊಡ್ಡ ವಾನರರು ಅವನ ಜೊತೆಗೆ ಸೇರಿಕೊಂಡ್ರು. ಇವರೆಲ್ಲ ಗರ್ಜಿಸಿ ಆ ರಾಕ್ಷಸನ ಮುಂದೆ ನಿಂತಿದ್ರೆ, ಹುರುಳಿಲ್ಲದವರನ್ನು, ಪುಳ್ಳುಗಾರರನ್ನು, ಕೂಡಿ ಕಟ್ಟಿದ ಸೂರೆಗಾರರನ್ನು ಕೊಂದ ನಿನ್ನ ಸೊಕ್ಕಿನ ಬೆಂಕಿಯ ಕೊಳ್ಳಿಗೆ ಪ್ರಳಯ ಸಾಗರ ಇದು, ಹೀಗೆ ಪರಾಕ್ರಮವನ್ನು ಮೆರೆಸಿದ್ರಂತೆ. ಆನೆಯ ಮೇಲೆ ನುಗ್ಗಿದನಂತೆ ನೀಲ. ಕ್ಷುದ್ರ ಕಪಿಯೋ, ಹನುಮಂತನ ಯುದ್ಧದಲ್ಲಿ ಏನಾಗಿದೆ ಅಂತ ನೀನು ನೋಡು ಅಂತ ಹೇಳಿದ್ರು. ಆ ಗಜಪಡೆಯ ಮೇಲೆ, ಆ ಸುದರ್ಶನನ ಮೇಲೆ ಇವರು ಯುದ್ಧದಲ್ಲಿ ತೊಡಗಿದ್ರು. ಹಾಗೆ ಶಿವನ ಕೈಯೇಟಿನಿಂದ ಗಜಾಸುರ ಬಿದ್ದಂತೆ ಆ ನೆಲಕ್ಕೆ ಅದು ಸೊಂಡಿಲಿನಿಂದ ಕುಕ್ಕಿತಂತೆ. ಸಿಕ್ಕಿಕೊಂಡ ನೀಲನು ಆನೆಯ ಸೊಂಡಿಲನನ್ನು ಸಿಂಹನಾದ ಮಾಡಿದನಂತೆ. ಹೀಗೆ ಅವರ ಯುದ್ಧ ಅಪೂರ್ವವಾಗಿ ನಡೆಯಿತು. ನೀಲನ ಬಲವಾದ ಕೈಯೇಟಿಗೆ ಆನೆ ಗೀಳಿಟ್ಟಿತು. ಮಹೋದರ ಹಿಂದಕ್ಕೆ ಸರಿದ. ಹೀಗೆ ಅವರು ಯುದ್ಧವನ್ನು ಅಂಕುಶದಿಂದ ನೀಲನ ಮೇಲೆರಗಿದರಂತೆ ಯುದ್ಧ ನಡೀತಾ ಇತ್ತು. ಆದರೂ ನೀಲನನ್ನು ಗುದ್ದಿ ಕೆಡ ಹಾಕುವ ಪ್ರಯತ್ನ ಮಾಡಿದರಂತೆ. ಆದರೂ ನೀಲ ದಿಕ್ಕೆಡ್ಲಿಲ್ಲ, ಯುದ್ಧ ಮಾಡ್ತಾನೆ ಅಂತ ಕವಿ ಹೇಳ್ತಾನೆ. ನೋಡೋಣ. ಹೋರಿದರು ಹರಿಜಂಬರಿಬ್ಬರ ಹೋರಟೆಗೆ 18 ಮಡಿಯನೆ ವೀರ ಕೇಳಿ ಬಳಿಕ ವೈಶ್ವಾನರ ಕುಮಾರಕನ ಘೋರ ಮುಷ್ಟಿ ನಿಘಾತದಲ್ಲಿ ಹೆರ ಸಾರಿತಸು ರಕ್ಕಸನ ನಿರ್ಜರಾರಿ ದುರಿದರು ಸುರಮಗೀರುಗದಲರ ಸರಿವಳೆಯ ಹೋರಿದರು. ಬಹಳ ಸೊಗಸಾಗಿ ಯುದ್ಧವನ್ನು ಕವಿ ವರ್ಣಿಸಿದ್ದಾನೆ. ಅಡಿಮೇಲಾಗಿ ಮೇಲಡಿಯಾಗಿ ಅವರು ಯುದ್ಧ ಮಾಡಿದರಂತೆ. ಮುಷ್ಟಿ ಪ್ರಹಾರ, ತೋಳು ಕತ್ತು ಹಿಡಿತ, ಮೊಳಕಾಲೆತ್ತಿ, ಪಾದ ಪ್ರಹಾರ, ಅಂಗೈ ಹೊಡೆತ, ಪೀಳುವಿಕೆ, ಒದೆಯುವಿಕೆ, ಹೀಗೆ ವಿವಿಧ ರೀತಿಯ ಮಲ್ಲ ಯುದ್ಧಗಳು ನಡೆಯಿತು. ಆದರೆ ಅಗ್ನಿಕುಮಾರನಾದಂತಹ ನೀಲ ತನ್ನ ವಿಶಿಷ್ಟವಾದ ಎಡಗೈಯ ತುದಿಯಿಂದ ಆನೆಯ ಸೊಂಡಿಲನ್ನು ಎತ್ತಿ ಎಳೆದು ಆನೆಯನ್ನು ಸೀಳಿ ಹಾಕಿದನಂತೆ. ಭೂಮಿಗೆ ಅಪ್ಪಳಿಸಿದನಂತೆ ಸಿಟ್ಟಿನಲ್ಲಿ. ಆನೆ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಆ ದಿವ್ಯವಾದ ಆನೆ, ದಾನವ ಪ್ರವೃತ್ತಿ ಉಳ್ಳಂತಹ ಆನೆಯ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಈ ಸಿಟ್ಟಿನಿಂದ ಮಹೋದರ ಯುದ್ಧದ ಕೌಶಲವನ್ನು ಕಳ್ಕೊಂಡು ಕಕ್ಕಾಬಿಕ್ಕಿಯಾಗಿ ಹೋದ. ಇಂತಹ ವಿಶಿಷ್ಟ ಒಂದು ಆನೆಯನ್ನೊಬ್ಬ ಕಪ್ಪಿ ಹೊಡೆದ ಅಂತಂದ್ರೆ ಏನು, ಈ ಕಪಿಗಳ ಸಾಮರ್ಥ್ಯ ಏನು?
ಇದು ಸಾಮಾನ್ಯ ಕಪಿಗಳಲ್ಲ. ಈ ಕಪಿಗಳಲ್ಲಿ ಯಾವುದೋ ವಿಶಿಷ್ಟವಾದಂತಹ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡ ಮಹೋದರ ಅವನು ಒಂದೇ ಸಮನೆ ಪ್ರಹಾರವನ್ನು ಮಾಡುತ್ತಾ ನೀಲನ ಮೇಲೆ ಬೀಳುತ್ತಾನಂತೆ. ವಿಷ್ಣು ಜಂಬಾಸುರರ ಹೋರಾಟದಂತೆ ಕಂಡಿತು ಅಂತ ಕವಿ ಹೇಳ್ತಾನೆ. ಅವರೊಳಗೆ ಅಂತಹ ಹೋರಾಟ ನಡೀತು. ಅಗ್ನಿಕುಮಾರ ನೀಲನು ಉಗ್ರ ಮುಷ್ಟಿಯ ಹೊಡೆತದಿಂದ ಮಹೋದರಾಸುರನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಅಷ್ಟು ಸಿಟ್ಟು. ಯಾಕಂದ್ರೆ ಪ್ರಮಾಣದ ಮಾತುಗಳನ್ನು ಹೇಳಿದ್ದಾನೆ, ನಿರ್ಣಯದ ಮಾತುಗಳು ಹೇಳಿದ್ದಾನೆ ವಿಭೀಷಣನ ಹತ್ರ. ಇವತ್ತು ಆನೆ ಮತ್ತು ಮಹೋದರನನ್ನು ಹೊಡೆಯದಿದ್ರೆ ನಾನು ನೀಲ ಅಲ್ಲ, ಅಗ್ನಿಕುಮಾರ. ನನ್ನ ಹೆಸರು ಬದಲಾಯಿಸಬೇಕು ನೀನು. ಹಾಗೆ ಕೋಪ ವೃದ್ಧಿಯಾದಂತೆ ಮನಸ್ಸಿನ ಸಂತಾಪ, ತಂದೆಯ ರೂಪಿನಿಂದ ಬೆಂಕಿಯಾದಂತಹ ವೀರ ನೀಲ ಅವ ಅಗ್ನಿ ಅಂತೆ ಉರಿಯುವ ಅಗ್ನಿಯ ಹಾಗೆ ಕೆನ್ನಾಲಗೆಯಿಂದ ಅವ ಕೆಂಪಾಗಿ ಯುದ್ಧ ಭೂಮಿಯಲ್ಲಿ ಕಂಡನಂತೆ. ರಾಮನ ಹತ್ರ ನಮ್ಮ ಸಾಮರ್ಥ್ಯವನ್ನು ನೀನು ನಿಂದಿಸ್ತಿ ಹೇಳು. ಏನು ಕಪಿಗಳ ಸಾಮರ್ಥ್ಯ ಅಂದ್ರೆ ತಿಳ್ಕೊಳ್ಳಿಲ್ವ ನೀನು ವಿಭೀಷಣ? ಹಗುರದ ಮಾತುಗಳನ್ನು ಆಡಬೇಡ. ನಮ್ಮಲ್ಲಿ ಸಾಮರ್ಥ್ಯ ಉಂಟು, ಸೋಲು ಸಹಜ. ಆದರೆ ಸಂಜೆ ಹೊತ್ತಿಗೆ ಸೂರ್ಯ ಮುಳುವಾಗ ಜಯಭಾಮಿಯನ್ನು ಎಳೆದು ತರುವ ಕಪಿಗಳ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲ. ನಮ್ಮ ರಾಮಶ್ರದ್ಧೆ, ರಾಮ ಸೇವೆಯ ಯೋಗ್ಯತೆ ನಿನಗೆ ಗೊತ್ತಿಲ್ಲದೆ ಹೋಯಿತು ಅಂತ ಅಬ್ಬರಿಸಿದ್ರಂತೆ, ಗರ್ಜಿಸಿದ್ರಂತೆ. ಇತ್ತ ಹನುಮಂತನು ಬಂದು ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಹಾಗೆ ಆ ಮೇಲಿನ ಯುದ್ಧಕ್ಕೆ ವೃಷಭ ಎನ್ನುವಂತ ಒಬ್ಬ ರಾಕ್ಷಸ ಹೊರಟ. ಮುಂದಿನ ಯುದ್ಧವನ್ನು ನನಗೆ ಕೊಡು, ಯಮದೂತರಿಗೆ ಶತ್ರುವೀರನನ್ನು ಒಪ್ಪಿಸಿಕೊಡ್ತೇವೆ. ಹೀಗೆ ಆ ಸಂದರ್ಭದಲ್ಲಿ ರಾಕ್ಷಸರ ನಾಯಕನಾದಂತಹ ವೃಷಭ ಅವ ಯುದ್ಧಕ್ಕೆ ಹೊರಡುತ್ತಾನೆ ಅಂತ ಹೇಳುತ್ತಾನ. ಹಾಗೆ ವೃಷಭನ ಯುದ್ಧದ ಕಡೆಗೆ 32ನೇ ಸಂಧಿಯನ್ನು 33ನೇ ಸಂಧಿಯನ್ನು ಯುದ್ಧ ಕಾಂಡದಲ್ಲಿ ನೋಡೋಣ. ಕೈಟವನ ಕಲಿತವನ ಮಗಿಜನಿ ಚಾಟ ಜಂಬನ ಬಲನ ನಮುಚಿಯ ಪಾಟಿ ಗಿಮ್ಮಿಗಿಲೆಂಬ ಕಲಿಗಳ ಕೋಟಿ ಸಂಖ್ಯೆಯಲಿ ಮೀಟಿ ತಲೆ ಮುಂಡದಲ್ಲಿ ಕಾದುವ ಘಾಟಿ ಬಲ ಮಾಸಾಳುಗಳು ನಡೆ ಕೋಟೆಕಾರರು ಕೆಣಕಿದರು ಕಪಿರಾಜ ಸೈನಿಕ ಕೈಟಬನ ಕಲಿ ತಮನ ಮಗಿಜ ನಿಜಾಟ ಜಂಬನ ಬಲನ ನಮುಚಿಯ ತ್ರಿಶಿರನೋ ಮಹೋದರನೋ ನರಾಂತಕ ದೇವಾಂತಕ ಸುದರ್ಶನ ನಾಮಕವಾದಂಥ ಆನೆ ಇವರ ಯುದ್ಧದಿಂದ ಒಂದಷ್ಟು ಹಾನಿಯಾದದ್ದು ಸುಳ್ಳಲ್ಲ. ಆದರೆ ಕಪಿಗಳು ಮತ್ತೆ ಸುಷೇಣನ ಉಪಚಾರದಿಂದ ಔಷಧೋಪಚಾರದಿಂದ ಎದ್ದು ಕುಣಿದು ಕುಪ್ಪಳಿಸಿದ್ರು. ನೀಲನು ಹನುಮಂತನ ಅಂಗದಾದಿಗಳು ಭಾರಿ ದೊಡ್ಡ ಯುದ್ಧ ಮಾಡಿದರು. ಆದರೆ ವೃಷಭ ನಾಮಕನಾದಂತಹ ಕಪಿ ಮುಂದೆ ಬರುವಂತಹ ರಾವಣನ ದೊಡ್ಡ ಸಂಖ್ಯೆಯ ರಾಕ್ಷಸರ ಸೈನ್ಯವನ್ನೊಬ್ಬ ಏಕಾಂಗ ವೀರನಾಗಿ ಕೊಲ್ತಾನೆ. ವೃಷಭನ ಸಾಮರ್ಥ್ಯ ಕಡಿಮೆ ಅಲ್ಲ. ಕೈಟಬ, ತಮ, ಮಹಿಷಾಸುರ, ಜಂಬ, ಬಲಾಸುರ, ನಮುಚಿ ಮೊದಲಾದಂತಹ ಅಸುರ ವೀರರಿಗಿಂತ 2 ಪಟ್ಟು ಹೆಚ್ಚು ಎನ್ನುವ ಕೋಟಿ ಸಂಖ್ಯೆಯ ದೊಡ್ಡ ರಾಕ್ಷಸ ಸೈನ್ಯ ಕಪಿ ಸೈನ್ಯವನ್ನು ಮುತ್ತಿತಂತೆ. ಮತ್ತು ಇದ್ದಾರೆ ರಾವಣನಲ್ಲಿ ಬಲ, ಅಸಂಖ್ಯ ಸಂಖ್ಯೆಯ ಬಲಗಳಿದ್ದಾವೆ, ಪಾತಾಳದಿಂದ ಬಂದಿದ್ದಾವೆ, ಬೇರೆ ಬೇರೆ ದಿಕ್ಕುಗಳಿಂದ ರಾವಣನ ಬಲಗಳು ಬಂದಿದ್ದಾವೆ, ರಾಕ್ಷಸಗಳು. ಸುಗ್ರೀವನ ಸಮುಜ್ಜೆಯ ಮೂಲಕ ಕಪಿಗಳು ಎಂದಿನಂತೆ ಉತ್ಸಾಹದಿಂದ ಯುದ್ಧಕ್ಕೆ ಹೊರಟ್ರಂತೆ. ಆಯುಧಗಳು ಅಂದ್ರೆ ಅದೇ ಕಲ್ಲು ಬಂಡೆ ಬೆಟ್ಟಗಳನ್ನು ಹೊತ್ತುಕೊಂಡು ಅವರು ಹೊರಟರು. ಅಂತಹ ಯುದ್ಧ ನಡೆಯಿತು. ರಾಕ್ಷಸರ ಸಂಖ್ಯೆ ಬಹಳ ಸಂಖ್ಯೆಯಲ್ಲಿ ಪರಸ್ಪರ ಯುದ್ಧ ನಡೆಯಿತು. ಕುಂಭಕರ್ಣನಿಗಿಂತ 10ರಷ್ಟು ಸಾಹಸವನ್ನು ಪ್ರದರ್ಶಿಸಿದರಂತೆ. 10, 100, 200, 1000 ಹೀಗೆ 10,000 ಲಕ್ಷ ಸಂಖ್ಯೆಯ ಕಪಿಯೋಧರನ್ನು ಈ ಏನು ಬಂದಂತಹ ರಾಕ್ಷಸರ ಪಡೆ ಉಂಟು. ಸಾಗರವೇ ಮೇರೆ ಮೀರಿದಂತೆ ರಾಕ್ಷಸರ ಪಡೆ ಕಪಿ ಸೈನ್ಯದ ಮೇಲೆ ಪ್ರವಾಹದಂತೆ ನುಗ್ಗಿತು ಅಂತ ಹೇಳ್ತಾನೆ. ಇಂತಹ ಯುದ್ಧ ನಡೆಯಿತು. ಈ ಯುದ್ಧವನ್ನು ಶಿವನು ಆಕಾಶದಿಂದ ನೋಡ್ತಾನಂತೆ. ಕೇಳೋಣ. ದೇವಿ ನೋಡದೆಮ್ಮ ಸಭೆಯಲಿ ರಾವಣ ಸುರ ನೀಡಿಸಲು ಕಡುಘೇವದಲ್ಲಿ
ಕಪಿರೂಪಿನಿಂದುದಿಸಿದ ವೃಷಾಧಿಪನ ಈ ವಿಗಡ ಕಪಿವರನ ಕೈಯಲ್ಲಿ ಸಾವನಿವನಿಗಳಿಗೆಯಲಿ ನೋಡು ನೋಡ ವಿಚಿತ್ರವನೆಲ್ದು ಪುರಗಣ ನುಮೆಗೆ ನೋಡ ವಿಚಿತ್ರವನೆಲ್ದು ಪುರಗರ ನುಮೆಗೆ ತೋರಿಸಿದ ನೋಡು ಪಾರ್ವತಿ ವಿಶಿಷ್ಟ ಸಾಮರ್ಥ್ಯ ಇರುವಂತಹ ಕಪಿ ಯಾರು ಅಂತ ಪಾರ್ವತಿ ದೇವಿ ಪರಮೇಶ್ವರನ ಹತ್ರ ಕೇಳ್ತಾಳೆ. ಯಾರಿವ ವಿಶಿಷ್ಟ? ಉಳಿದ ಕಪಿಗಳಾಗಲ್ಲ ಇವನ ಪರಾಕ್ರಮ, ಅದು ನಿನಗೆ ಗೊತ್ತಿಲ್ವ? ಹಿಂದೆ ಕೈಲಾಸಕ್ಕೆ ರಾವಣೇಶ್ವರ ಬರುವ ಸಂದರ್ಭದಲ್ಲಿ ಮಹಾದ್ವಾರದಲ್ಲಿ ತಡೆದವ ನಂದಿ. ಆ ಸಂದರ್ಭದಲ್ಲಿ ಅವ ಹೇಳ್ತಾನೆ, ಏಕಾಂತದಲ್ಲಿದ್ದಾರೆ ಜಗತ್ತಿನ ತಾಯಿ ತಂದೆಯರಾದಂತಹ ಪಾರ್ವತಿ ಪರಮೇಶ್ವರರು, ಈಗ ನೀನು ಒಳನುಗ್ಗಲಿಕ್ಕಿಲ್ಲ. ರಾವಣನಿಗೆ ತಾಳ್ಮೆ ಇಲ್ಲ. ತಡದಂತಹ ನಂದಿಯ ಮೇಲೆ ಜಂಬೂ ಫಲವನ್ನು ಎಸೀತಾನೆ. ಯಾರು ನೀನು? ತಮಾಷೆ ಮಾಡ್ತಾನೆ. ಅದಕ್ಕೆ ಆ ಸಂದರ್ಭದಲ್ಲಿ ಅವ ಶಾಪವನ್ನು ಕೊಡ್ತಾನೆ, ನಿನ್ನ ಎದೆಗೆ ಬ್ರಹ್ಮಾಸ್ತ್ರ ಬಿದ್ದಾಗ ನೀನು ಸತ್ತು ಹೋಗ್ತಿ ಅಂತ. ಅದೇ ಅವತ್ತು ರಾವಣನಿಗೆ ಶಾಪ ಕೊಟ್ಟಂತಹ ಯಾವನಿದ್ದಾನೆ, ಕಪಿರೂಪಿನಿಂದ ಹುಟ್ಟಿದ್ದಾನೆ, ಅವನೇ ವೃಷಭ ನಾಮಕನಾದಂತಹ ಕಪಿ ಅಂತ ಪರಮೇಶ್ವರ ದೇವರು ಆ ಜಗದಂಬಿಕೆಯಾದಂತಹ ಪಾರ್ವತಿಗೆ ಹೇಳ್ತಾನೆ. ಇದು ಬೇರೆ ಯಾರು ಅಲ್ಲ, ಅವನ ಅಂಶದಿಂದ ಹುಟ್ಟಿದಂಥವನು ಈ ವೃಷಭ. ಪ್ರಚಂಡ ಕಪಿಶ್ರೇಷ್ಠನ ಕೈಯಿಂದ ಗಳಿಗೆಯಲ್ಲಿ ರಾಕ್ಷಸರು ಸಾಯ್ತಾರೆ, ನೀನು ಆತಂಕಗೊಳ್ಳುವುದು ಬೇಡ ಪಾರ್ವತಿ ಅಂತ ಹೇಳ್ತಾನೆ ಅವ. ಶಿವನು ವೃಷಭವನ್ನು ಪಾರ್ವತಿಗೆ ತೋರಿಸ್ತಾನೆ. ಆ ಸಂದರ್ಭದಲ್ಲಿ ವೃಷಭನನ್ನು ಗರ್ಜಿಸಿ ತಲೆ ಕೊಟ್ಟು ಎಲ್ಲ ಹೂಂಕಾರ ಮಾಡಿ ಗದರಿಸಿ ಬಾಲವನ್ನು ಮೇಲಕ್ಕೆತ್ತಿ ನಿಮಿಷಾರ್ಧದಲ್ಲಿ ಒಬ್ಬೊಬ್ಬ ರಾಕ್ಷಸರನ್ನು ಸಮರುತ್ತಲೇ ಯುದ್ಧೋನ್ಮುಖರಾಗಿ ಸಾಕ್ತಾನಂತೆ. ಬೆಸ ಸಮ ಸಂಖ್ಯೆಯನ್ನು ನೋಡಲಿಲ್ಲ, ಮುಷ್ಟಿ ಬಿಗಿದು ದೃಷ್ಟಿ ನೆಟ್ಟು ಹೊಡೆದದ್ದೇ. ಹಾಗೆ ಅಲ್ಲಾಡದ ಮಂಡಿಯನ್ನು ನೆಲಕ್ಕೆ ಊರಿ ನಿಂತು ರಾಕ್ಷಸರನ್ನು ತನ್ನ ಸಾಮರ್ಥ್ಯದಿಂದ ಕೊಲ್ಲುತ್ತಾ ಸಾಗುತ್ತಾನೆ ಅಂತ ಹೇಳ್ತಾನೆ. ಕೂದಲುಗಳು ನೆಟ್ಟಗೆ ನಿಂತವು, ದೇಹ ಕಾವೇರಿತು, ಕಣ್ಣುಗಳು ದಪ್ಪ ಕಿಡಿಗಳನ್ನು ಕಾರಿದವು. ಹೀಗೆ ವೃಷಭನ ಯುದ್ಧ ಅದ್ಭುತವಾದಂತಹ ಯುದ್ಧ. ದರ್ಪಿಷ್ಟರನ್ನು ಕುಟ್ಟಿ ಗುದ್ದಿ ಹುಡಿ ಮಾಡ್ತಾನೆ ವೃಷಭ. ಒಂದರ ಹಿಂದೆ ಒಂದರಂತೆ ಮುಷ್ಟಿ ಬಿಗಿಯುತ್ತಾ ಈ ಕಪಿಗಳನ್ನು ಕೊಲ್ತಾ ಹೋಗುತ್ತಾನೆ. ಜಾಜುಗಲ್ಲಿನ ಬೆಟ್ಟದ ತುದಿಯಿಂದ ಹರಿಯುವ ಕಾವಿ ಬಣ್ಣದ ನೀರಿನ ಪ್ರವಾಹದಂತೆ ರಕ್ತ ಹರಿಯಿತಂತೆ ಯುದ್ಧ ಕ್ಷೇತ್ರದಲ್ಲಿ ಕಪಿ ವೃಷಭನ ಹೊಡೆದಾಟದಲ್ಲಿ ಹೋರಾಟದಲ್ಲಿ ಅಂತಹ ವಿಕ್ರಮವನ್ನು ತೋರಿಸ್ತಾನೆ. ಇದನ್ನು ಲವನಿಗೆ ವಾಲ್ಮೀಕಿಗಳು ಹೇಗೆ ಹೇಳ್ತಾರೆ ಕೇಳೋ. ಲವನ ಕೇಳ ಕಡನು ಪೂರ್ವದ ಭವದ ಲಂಘಾಸುರನು ವೃಷಭನು ಶಿವನು ಸಂಘಟಿಸುವುದೇ ಸೋಲವು ಕಾಲಕಂಧರಗೆ. ವಿವಿಧನುನ್ನತ ಶಕ್ತಿಯಲ್ಲಿ ರಾಘವನ ಮೆಚ್ಚಿನ ಗಾಯವೆನುತ್ತಲಿ ಕವಿದು ಬಿದ್ದನು ಬೀಳಿ ಶುಂಡಾಲ ತವಕದಲ್ಲಿ. ಕವಿದು ಬಿದ್ದನು ಬೀಳೆದ್ದಿಗೂ ಶುಂಡಾಲ ತವಕದಲ್ಲಿ. ಕಾಲಕಂದರಗೆ ಸೋಲವು ಸಂಘಟಿಸುವುದೇ ಹಿಂದಿನ ಜನ್ಮದಲ್ಲಿ ಯುದ್ಧೋನ್ಮತ್ತರೆಂಬಂತಹ ರಾಕ್ಷಸ ಅಂಧಕಾಸುರನಾಗಿದ್ದ ವೃಷಭನು ಶಿವನಾಗಿದ್ದ ಅಂತ ವಾಲ್ಮೀಕಿಗಳು ಇಲ್ಲಿ ಆಲಂಕಾರಿಕವಾಗಿ ಹೇಳುತ್ತಾರೆ. ಯುದ್ಧೋನ್ಮತ್ತ ಎಂಬ ಹೆಸರಿನಂತ ಒಬ್ಬ ರಾಕ್ಷಸ, ಅವನಿಗೆ ಯುದ್ಧ ಬಿಟ್ಟರೆ ಬೇರೆ ಸಂಗತಿ ಇಲ್ಲ ಪ್ರಪಂಚದಲ್ಲಿ. ಹೆಸರೇ ಯುದ್ಧೋನ್ಮತ್ತ. ನಿದ್ದೆಯಿಂದ ಎದ್ರೂ ಯುದ್ಧ, ಊಟದಿಂದ ಎದ್ದರೂ ಯುದ್ಧ, ಯುದ್ಧವನ್ನೇ ಮಾತಾಡೋದು, ಬೇರೆ ಯಾವ ವಿಷಯವನ್ನು ಮಾತಾಡೋದಿಲ್ಲ. ಅಂತಹ ಯುದ್ಧೋನ್ಮತ್ತನೆನ್ನುವಂತಹ ಒಬ್ಬ ರಾಕ್ಷಸ ನಾಯಕ
ವೃಷಭನಿಗೆ ಎದುರಾಗ್ತಾನೆ. ಆ ಸಂದರ್ಭದಲ್ಲಿ ರಾಕ್ಷಸರನ್ನು ಸವರುತ್ತಾ ಸವರುತ್ತಾ ಸಾಗುವಾಗ ಅವ ವೃಷಭನನ್ನು ತಡೆದು ನಿಲ್ತಾನೆ. ವೃಷಭನ ಗುದ್ದಿನ ರಭಸಕ್ಕೆ ದಿಗ್ಗಜವು ಕಾತುರಗೊಂಡು ಹೇಗೆ ಬೀಳುತ್ತದೋ ಆ ರೀತಿ ವೀರವೃಷಭನು ಶಿವನಂತೆ ಆ ದಿವಸ ತ್ರಿಪುರಾಸುರರನ್ನು ಸವರುವ ಶಿವನಂತೆ ಅವ ಕಂಡುಕೊಂಡನಂತೆ, ನಂದಿಯ ಅಂಶದಿಂದ ಹುಟ್ಟಿದವನು ಅಂತ ಹೇಳ್ತಾನೆ. ಹಾಗೆ ಅವನಿಗೆ ಹೆಸರೇ ವೃಷಭ ಅಂತ. ನಂದಿವಾಹನ ಪರಮೇಶ್ವರ ಯುದ್ಧೋನ್ಮತ್ತನ ಎದೆ ಮೇಲೆ ಕುಳಿತನಂತೆ. ಶಿವಗಣಗಳು ತೊಡೆ ತಟ್ಟಿ ತೋಳುಗಳನ್ನು ಅಪ್ಪಳಿಸುತ್ತಾ ಯುದ್ಧೋನ್ಮತ್ತನ ಅನ್ನು ಹೊಡೆಯುತ್ತಿರುವಂತಹ ವೃಷಭನಿಗೆ ಬೆಂಬಲವನ್ನು ಸೂಚಿಸಿದರಂತೆ. ತಾಂಡವ ನೃತ್ಯದಿಂದ ಕುಣಿದರಂತೆ ಆಕಾಶದಲ್ಲಿ ಶಿವಗಣಗಳು. ನೋಡಿ, ನಮ್ಮ ನಂದಿಯ ಅಂಶದಿಂದ ಹುಟ್ಟಿದಂತಹ ವೃಷಭನ ಯುದ್ಧದ ವೈಖರಿಯನ್ನು ನೋಡಿ ಯುದ್ಧೋನ್ಮತ್ತನ ಗಂಟಲನ್ನು ಅದುಮೆ ಹಿಡಿದರಂತೆ. ಯಾವ ಮಾತಿನಿಂದ ಅವನನ್ನು ತಿವಿಯುತ್ತಾನೆ ಅಂತ ಕೇಳೋಣ. ಒತ್ತಿ ಗಂಟಲ ಎಂದ ನೆಲವೋ ಸತ್ವ ಶುದ್ಧರು ನೀವು, ನಿಮಗೀ ಉತ್ತಮದ ಹೆಸರೇಕೆ ಹೆಸರಿದು ನಮ್ಮ ಕಟಕದಲ್ಲಿ. ಹತ್ತುವುದು ಕೇಳಲವೋ ಯುದ್ಧೋನ್ಮತ್ತನೆಂಬ ವಿಧಾನ ಎಂಬ ಅಭಿಧಾನ ಕಳರೋ ಕತ್ತೆಗಳು ನೀವೆನುತ, ಕಳರೋ ಕತ್ತೆಗಳು ನೀವೆನುತ ಮಗುಳೆರಗಿದನು ರಕ್ಕತನ ಎಲವೋ. ಅವನ ಗಂಟಲನ್ನು ಅಮ್ಮಕ್ಕೆ ಹಿಡ್ಕೊಳ್ತಾನೆ, ಯುದ್ಧೋನ್ಮತ್ತನ ಗಂಟಲನ್ನು. ಭಾರಿ ವಿಕ್ರಮಿಗಳು ನೀವು ಅಂತ ಕೇಳ್ತಾರೆ ಸಿಟ್ಟಿನ ಆವೇಶದಲ್ಲಿ ಭರದಲ್ಲಿ. ನೀವು ಸತ್ವ ಶುದ್ಧರೋ ಹೇಳಿ. ಅಲ್ಲವೇ ಅಲ್ಲ, ನೀವು ಸತ್ಯ ಶುದ್ಧರೂ ಅಲ್ಲ ಸತ್ವ ಶುದ್ಧರೂ ಅಲ್ಲ. ನಿಮಗೆ ಶ್ರೇಷ್ಠ ಹೆಸರು ಯಾಕೆ? ಯುದ್ಧೋನ್ಮತ್ತ ಅಂತ ನಿನಗೆ ಹೆಸರು ಯಾಕೆ? ಏನು ಉನ್ಮತ್ತ ಉಂಟು ನಿನ್ನಲ್ಲಿ? ಏನು ಪರಾಕ್ರಮ ಉಂಟು? ಏನು ವಿಕ್ರಮ ಉಂಟು? ಸವಾಲಾಗ್ತಾನೆ. ಆ ಹೆಸರು ನಮ್ಮ ಸೈನ್ಯದಲ್ಲಿ ಸಲ್ಲುವುದು, ನಮ್ಮಲ್ಲಿದ್ದ ಕಪಿಗಳಿಗಿಡಬೇಕು. ಯುದ್ಧೋನ್ಮತ್ತ ಅಂತ ನಿಮಗಲ್ಲ. ಒಂದು ಸರಿಯಾಗಿ ಮುಷ್ಟಿ ಹಿಡಿದು ಗುದ್ದಿದ್ರೆ ನೀವು ಬೊಬ್ಬೆ ಹಾಕಿ ಸಾಯ್ತೀರಿ. ನೀವು ರಾಕ್ಷಸರೋ ಕತ್ತೆಗಳೋ ನೀವು ಅಂತ ಪುನಃ ಅವರನ್ನು ಅಮುಕ್ಕಿ ಹೊಡೆದ್ರಂತೆ. ಯಾರು ಹೇಳಿದ್ದು ನೀವು ರಾಕ್ಷಸರು ಅಂತ? ಕೇವಲ ಕಸ್ತೂರಿಯ ಪರಿಮಳದ ಮೌಲ್ಯ ಗೊತ್ತಿಲ್ಲದೆ ಹೊರೆಯನ್ನು ಹೊರುವ ಕತ್ತೆಗಳ ಸಾಲಿನವರಲ್ಲೂ ರಾಮನ ಯೋಗ್ಯತೆ ಗೊತ್ತಿಲ್ಲ ನಿಮಗೆ ಅಂತ ಹೇಳ್ತಾನೆ. ನೀರ್ಗಲ್ಲಿನಲ್ಲಿ ಬೆಂಕಿ ಹುಟ್ಟಿದರೆ ಅದು ಜಗತ್ತಿಗೆ ಆಶ್ಚರ್ಯ ಹೇಳುತ್ತಾನೆ. ನೀರ್ಗಲ್ಲು ಅಂದ್ರೆ ನಮ್ಮ ಮಂಜುಗಡ್ಡೆ. ಮಂಜುಗಡ್ಡೆಯಲ್ಲಿ ಬೆಂಕಿ ಹುಟ್ಲಿಕ್ಕೆ ಉಂಟಾನ ತಗೊಳ್ತಾನೆ ಅವ. ನೀವು ಅಂತಹ ಸಾಮಾನ್ಯರು, ಅದು ಬಿಸಿಗೆ ಹರಿದು ಹೋಗ್ತದೆ, ಅಸ್ತಿತ್ವವನ್ನು ಕಳ್ಕೊಳ್ತದೆ. ನಿಮ್ಮಲ್ಲಿ ಪರಾಕ್ರಮವಿದ್ದರೆ ತಾರತಮ್ಯ ಜ್ಞಾನ ತಿಳಿದು ನಮ್ಮ ಕಪಿಗಳ ಪ್ರಾಣ ಏನುಂಟು, ಅವರ ಯೋಗ್ಯತೆ ತ್ರಾಣ ಏನುಂಟು, ಅದನ್ನು ನೀವು ತೀರಿಸಲಿಕ್ಕೆ ಸಾಧ್ಯ ಉಂಟು ನಿಮಗೆ? ಇಲ್ಲ. ವಿವೇಕ ಇಲ್ಲದೆ ಯುದ್ಧ ಮಾಡುವುದು ಬಂಡತನ ಅಂತ ಹೇಳಿದನಂತವ. ನರಾಂತಕನೊಬ್ಬ, ದೇವಾಂತಕನೊಬ್ಬ, ಮತ್ತೊಬ್ಬ ತ್ರಿಶಿರನೋ ಅಥವಾ ಅಗ್ನಿ ಬ್ರಹ್ಮದೇವರಗಳು ಹಗೆಗಳು ಅಂತ ಇವರಿಗೆ ಹೆಸರು. ಏನು ನರಾಂತಕ, ಏನು ದೇವಾಂತಕ? ನಿಮಗೆ ನಮ್ಮ ಕಪಿಗಳ ಒಂದು ಪೆಟ್ಟಿಗೆ ಮುಷ್ಟಿಯ ಯುದ್ಧಕ್ಕೆ ನೀವಿಲ್ಲ. ಒಬ್ಬ ಮಹೋದರ, ನಿಮಗೆ ಇಂತಹ ಉತ್ಪ್ರೇಕ್ಷೆಯ ಹೆಸರುಗಳೇ ಅನವಶ್ಯಕ. ಆ ಹೆಸರುಗಳ ಮೌಲ್ಯವನ್ನು ತೆಗೆದ್ರಿ ನೀವು. ನರಾಂತಕನೋ ದೇವಾಂತಕನೋ ಎಂಬ ಹೆಸರಿನ ಮೌಲ್ಯವನ್ನು ತೆಗೆದ್ರಿ ನೀವು. ಯಾವ ಸಾಮರ್ಥ್ಯವು ನಿಮಗಿಲ್ಲ. ನೀವು ಹೆಂಡ ಕುಡುಕರು, ನೀವು ತೀರಾ ದುರ್ಬಲರು, ನೀವು ಅಸಭ್ಯರು, ಮದ್ಯಪಾಯಿಗಳು, ಅಸಂಸ್ಕೃತರು, ಅಧರ್ಮಿಗಳು. ಅವನನ್ನು ಕತ್ತು ಹಿಡಿದು ವೃಷಭ ತನ್ನ ಸಾಮರ್ಥ್ಯವನ್ನು ಹೀಯಾಳಿಸಿದ. ಪುನಃ ಗುದ್ದಿದನಂತೆ. ನೀನು ಹೇಳಿದ ಮಾತು ಸುಳ್ಳಲ್ಲ ಎನ್ನುತ್ತಾ ಯುದ್ಧೋನ್ಮತ್ತನ ಎದೆಯ ಪ್ರಾಣ ನಿಮಿಷಾರ್ಧದಲ್ಲಿ ಆಕಾಶಕ್ಕೆ ಹಾರಿ ಹೋಯಿತು. ಹಾಗೆ ಕೊಬ್ಬಿದ ವೃಷಭ ಬೊಬ್ಬೆ ಹಾಕಿ ಉಳಿದ ರಾಕ್ಷಸ ಪಡೆ ಯಾರಿದ್ದಾರೆ ಇಡೀ ರಾಕ್ಷಸ ಸೇನೆಯ ಮೇಲೆ ಅವ ಹರಿಹಾಯ್ದನಂತೆ. ಹಾಗೆ ಓಡಿಸಿದಂತೆ, ತೂರಿದನಂತೆ, ತುಳಿದನಂತೆ, ಸೀಳಿದನಂತೆ, ಅಗಿದನಂತೆ, ಹೂತು ಹಾಕಿದನಂತೆ, ಹೊಡೆದು ಉಜ್ಜಿ ಇಡೀ ನೆಲ ಸಮಗೊಳಿಸಿದಂತೆ ವೃಷಭ. ಅವತ್ತು ರಾವಣನ ಕಡೆಯಿಂದ ಬಂದಂತಹ ಇಡೀ ಸರ್ವ ಸೇನೆಯನ್ನು ಒಬ್ಬ ವೃಷಭ ಏಕಾಂಗ ವೀರನಾಗಿ ಕೊಂದು ಸವರಿ ರಾಮನ ಜಯಕ್ಕೆ, ರಾಮ ಪಾಳಯದ ವಿಜಯಕ್ಕೆ ಕಾರಣನಾಗಿದ್ದಾನೆ ಅಂತ ಇಲ್ಲಿ ಕವಿ ಬಹಳ ಸೊಗಸಾಗಿ ಹೇಳ್ತಾನೆ. 34ನೇ ಸಂಧಿಯಲ್ಲಿ ನಾವು ರಾವಣನ ವಿವೇಕದ ಪ್ರತಿನಿಧಿಯಾದ ಧಾನ್ಯಮಾಲಿನಿ ದೇವಿ ಎಂಬಂತಹ ಗಂಧರ್ವ ಕನ್ಯೆಯ ಸುಪುತ್ರನಾದ ರಾವಣನ 2ನೇ ಮಗನಾದ ಮತ್ತು ರಾಮ ತನ್ನ ವಿವೇಕದಲ್ಲಿ ರಾಮಾನುಷ್ಠಾನ ಮಾಡಿದ ವಿಭೀಷಣ ಪ್ರಜ್ಞೆಯನ್ನು ಅಂತಸ್ಥವಾಗಿಟ್ಟುಕೊಳ್ಳಂತ ಒಬ್ಬ
ವೈಷ್ಣವ ಭಕ್ತ ಒಬ್ಬ ಭಾಗವತ ಶಿರೋಮಣಿಯಾದಂಥ ಅತಿಕಾಯನ ನೀತಿ ಏನು ಆ ಕಡೆಗೆ ಸಾಗೋಣ. ಎದನು ಲಗದಿಲ್ದ ಹರುಯವ ಗದ್ದ ಕದಡಿನ ಹೃದಯದಲ್ಲಿ ರವಿ ಎದ್ದನ ಪರ ಮುದಿಯ ಮಧ್ಯದಲ್ಲೊಡನೆ ನಿಮಿಷದಲ್ಲಿ ಎದ್ದನ ಪೂರ್ವಾದಿ ಸಲಿಲವನೊತ್ತು ಮನದಾದಿಯಲಿ ರಾವಣ ಗೊತ್ತಿದನು ಸಿಂಹಾಸನವ ಸಾವಂತರೊಗ್ಗಿನಲ್ಲಿ ಬಹಳ ಉತ್ಸಾಹದಿಂದ ಕಪಿಗಳಿದ್ದಾರೆ. ಕುಂಭಶ್ರವಣನ ಬಳಿಕ ಬಂದ ರಾಕ್ಷಸರನ್ನು ಉಜ್ಜಿ ತಿಕ್ಕಿ ಕೊಂದು ಸವರಿದ್ದಾರೆ. ಕಪಿಸೇನೆಯ ಉತ್ಸಾಹ ಮೇರೆ ಮೀರಿ ನಿಂತಿದೆ ಲಂಕೆಯಲ್ಲಿ. ಒಂದೇ ಅವರು ಹೇಳುದು ಆಕ್ರಮಣ, ಯುದ್ಧಕ್ಕೆ ಅಪ್ಪಣೆ ಕೊಡು, ಲಂಕೆಯ ಮೇಲೆ ಮುತ್ತಬೇಕು ಕೇಳ್ತಾರೆ. ಮೇರೆ ಮೀರಿದ ಸಮುದ್ರದಂತೆ ಅವರು ಕುಣಿಯುತ್ತಿದ್ದಾರೆ, ಕುಪ್ಪಳಿಸ್ತಾ ಇದ್ದಾರೆ. ಪ್ರಾಣವನ್ನೊಪ್ಪಿಸಿದ ರಾಕ್ಷಸರ ಭಯಂಕರ ವಾರ್ತೆ ರಾಕ್ಷಸ ಕುಲೇಂದ್ರ ರಾವಣನ ಕಿವಿಗೆ ಬೀಳುತ್ತದೆ. ನರಾಂತಕ, ದೇವಾಂತಕರ, ಯುದ್ಧೋನ್ಮತ್ತ ಇರಬಹುದು ಅಥವಾ ಮಹೋದರ ಇರಬಹುದು, ಇವರೆಲ್ಲ ಎಲ್ಲರೂ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅಸಂಖ್ಯ ಸಂಖ್ಯೆಯ ರಾಕ್ಷಸ ಸೇನೆ ವೃಷಭನಿಂದ ಸತ್ತು ಹತವಾಗಿ ಹೋಗಿದೆ. ಇಂತಹದ್ದು ಸೂರ್ಯೋದಯ ಆಯಿತಂತೆ. ಅತ್ಯಂತ ಕಲಕಿದ ಹೃದಯದಿಂದ, ನೋವಿನ ಹೃದಯದಿಂದ ರಾವಣ ಸಭಾ ಪ್ರವೇಶ ಮಾಡ್ತಾನೆ. ಆ ದಿವಸ ಬಹುತೇಕ ಸೋಲಿನ ಕರಿಚಾಯೆ ರಾವಣನ ಮುಖದಲ್ಲಿ ಆವರಿಸಿತು ಅಂತ ಹೇಳ್ತಾನೆ. ಮನಸ್ಸಿನಲ್ಲಿ ಚಿಂತಿಸುತ್ತಾ ಓಲಗ ಶಾಲೆಗೆ ಬಂದು ಸಾಮಂತರೊಡಗಿನ ಜೊತೆಗೆ ಸಭೆಯಲ್ಲಿ ಕೂತಿದ್ದಾರೆ ಸಿಂಹಾಸನಲ್ಲಿ. ಹೊಗೆಯನ್ನು ಉಗುಳಿದ ದಳ್ಳುರಿ ದಗದಗಿಸುವಂತೆ ರಾವಣನ ಮುಖ ಕಾಣ್ತಾ ಇತ್ತು ಅಂತ ಇಲ್ಲಿ ತೊರವೆ ಹೇಳುತ್ತಾನೆ. ದುಃಖವನ್ನು ತಳ್ಳಿದಿನಂತೆ ಮನಸ್ಸಿನಿಂದ, ಕೋಪಾಗ್ನಿ ಭುಗಿಲೆದ್ದಿತಂತೆ. ಆ ಸಂದರ್ಭದಲ್ಲಿ ಶತ್ರುವಿಗೆ ಜಯವಾಯಿತು, ಈ ದಿನ ನಮಗೆ ಜಯ, ಈ ದಿವಸ ನಾನು ಯುದ್ಧಕ್ಕೆ ಹೋಗಿ ಶತ್ರುಗಳನ್ನು ಆಕ್ರಮಿಸ್ತೇನೆ ಅಂತ ವೀರಾವೇಶದಿಂದ ಅವ ಹೇಳ್ತಾನೆ. ಇಷ್ಟರಿಗೆ ಶತ್ರುಗಳಿಗೆ ಆದರೆ ಇವತ್ತಿನ ಜಯ ನಮ್ಮ ಭಾಗಕ್ಕೆ. ಅಬಲೆ ಸೀತೆಯನ್ನು ನಾನು ಬಲಹೀನ ಎಂದು ಕರೆತಂದನೆ, ಅಥವಾ ರಾಕ್ಷಸರು ಸತ್ತರೆಂದು ನನ್ನ ಸಾಹಸದ ಸಂಪತ್ತು ನಷ್ಟವಾಗುವುದಾ? ರಾಕ್ಷಸರು ಸತ್ತರೆ ನನ್ನ ಸಾಹಸ ಕುಂದಿ ಹೋಗುವುದಿಲ್ಲ ಹೇಳ್ತಾನೆ. ಏನು ಅಬಲೆಯಾದಂತಹ ಸೀತೆಯನ್ನು ನಾನು ಕರೆತಂದು ಬಲಹೀನ ಅಂತ ಅದನ್ನು ಸಮುದ್ರಕ್ಕೆ ಮೋಡವು ಹೆದರುತ್ತದೋ? ಹೆದರುವುದಿಲ್ಲ. ಯುದ್ಧಲೋಭಿಯೇ ನಾನು, ಯಮನಿಗೆ ಕೈ ತುತ್ತನ್ನು ನೀಡುವ ಶತ್ರುವೀರರೆನ್ನಿಸದೆ ಹೋದರೆ ನಾನು ದಶಕಂಠನಲ್ಲ. ಇವತ್ತು ಯಮನಿಗೆ ಕೈ ತುತ್ತು ಕೊಡುವಂತಹ ವಿಕ್ರಮಿಯಾಗುತ್ತೇನೆ ಅಂತ ಹೇಳ್ತಾನೆ. ಎಲ್ಲಿವರೆಗೆ ಹೇಳ್ತಾನೆ ಅಂದ್ರೆ ರಾಮನನ್ನು ಕೊಲ್ತೇನೆ ಅಂತ ಹೇಳ್ತಾನೆ. ಕೇಳೋಣ. ಇನ್ನು ರಾಮನ ರಣದಿ ಕೆಡಗದೆ ಇಂದು ಮುಂದಾನಾದೆನಾದರೆ ತಂದೆ ಮುನಿಪತಿ ವಿಶ್ವವಸು ಕೈಕಸಿಗಳು ದರದಲ್ಲಿ ಬಂದವನೆ ತಾನೆನುತ ಹುಂಕೃತಿಯಿಂದ ಗರ್ಜಿದೆ ನಗುತ ಬಳಿಕಿಲ್ದ ನಯ್ಯಂಗೊಯ್ಯನ ಅಗಕುಲ ಕಾಯನತಿ ಕಾಯ. ಇಂದಿನ ದಿವಸ ರಾಮನನ್ನು ನಾನು ಕೆಡ ಹಾಕದಿದ್ರೆ, ಯುದ್ಧದಲ್ಲಿ ಬೀಳಿಸದಿದ್ರೆ, ಮಹಾಮುನಿಯಾದಂತಹ ವಿಶ್ರವಸು ಮತ್ತು ರಾಕ್ಷಸ ಮಹಾತಾಯಿಯಾದಂತಹ ಕೈಕಸಾದೇವಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅಂತ ಕೇಳ್ತಾನೆ ಇವತ್ತಿನ ಯುದ್ಧದಲ್ಲಿ. ನೋಡಿ, ಒಂದು ರಾಕ್ಷಸ ಕ್ಷೇತ್ರದಲ್ಲಿ ಬ್ರಹ್ಮ ಬೀಜದ ಸಮರ್ಪಣೆಯಾದದ್ದು, ಆದಾನ ಪ್ರದಾನವಾದಂತಹ ಸಂಗತಿ ಇದು. ಹಾಗಾದ ಕಾರಣ ಅದನ್ನೇ ಪ್ರಮಾಣಕ್ಕಿಡ್ತಾನೆ. ತಂದೆ ತಾಯಿಗಳಿಗೆ ತಾನು ಮಗನಲ್ಲ ಎಂಬ ಪ್ರಮಾಣ ವಾಕ್ಯವನ್ನು ಹೇಳ್ತಾನೆ. ಹೂಂಕಾರ ಮಾಡಿ ಗರ್ಜಿಸಿದಂತೆ ಪರ್ವತ ಸಮಾನನಾದ ಶರೀರಿ ಈ ಗರ್ಜನೆಯನ್ನು ಕೇಳಿ ಯುದ್ಧಕ್ಕೆ ಹೊರಡುವ ಸಿದ್ಧತೆಯನ್ನು ಕಂಡು, ಅನಘಮತಿ ಅಂತಂದ್ರೆ ದೈವ ಪ್ರಜ್ಞೆ ಉಳ್ಳಂತಹ, ಮಾತ್ರ ಅಲ್ಲ ಪಾಪ ಪ್ರಜ್ಞೆ ಇಲ್ಲದ, ಪುಣ್ಯದ ಕುರಿತಾಗಿ ಆಲೋಚನೆ ಮಾಡುವಂತಹ ಸಮುದ್ರ ಸಮಾನನಾದ ಶರೀರವುಳ್ಳಂತಹ ಅತಿಕಾಯ ನಗೆಯಾಡುತ್ತಾ, ಹಿತವಾದ ನಗೆಯಲ್ಲಿ ಯಾವುದೇ ಆವೇಶಕ್ಕೆ ಒಳಗಾಗದೆ, ಯಾವುದೇ ಭಾವನೆ ಒಳಗಾಗಿ, ರಾಕ್ಷಸ ಚಕ್ರವರ್ತಿಯೇ ನೀನು ಅಜ್ಞಾನಿ, ನಿನಗೆ ಇನ್ನೂ ತಿಳಿಯದು ಹೇಳ್ತಾನೆ.
ಅಜ್ಞಾನಿಗಳಾಗಿ ವರ್ತಿಸಿ ನಿನಗೆ ನೀನೇ ಕೊಲ್ಲುವವನು ಜನನ ಮರಣಗಳಿಲ್ಲದ ರಘುನಾಥನು ನಿನ್ನ ಗಂಟಲಲ್ಲಿ ಇಳಿಯುವವನೇ ಹೇಳು. ನೀನು ಅವನನ್ನು ಕೊಲ್ಲುವುದು, ಅವನಿಗೆ ಜನನವೂ ಇಲ್ಲ ಮರಣವೂ ಇಲ್ಲ. ಜನನ ಮರಣ ಇಲ್ಲದವನನ್ನು ಕೊಲ್ತೇನೆ ಅಂತ ನೀನು ಹೇಳ್ತೀಯಲ್ಲ, ಇದಕ್ಕಿಂತ ದೊಡ್ಡ ಅಜ್ಞಾನ ಉಂಟೋ ಅಂತ ಕೇಳ್ತಾನೆ. ಅವನು ಯಾರೆಂಬ ಸತ್ಯವನ್ನು ತಿಳಿ ನೀನು. ಅವ ಯಾರು ಅಂತ ನಿನಗೆ ಗೊತ್ತುಂಟ? ಅವನು ರಾಕ್ಷಸ ವಂಶ ಪರ್ವತಕ್ಕೆ ವಜ್ರ ದಂಡ ಸದೃಶನ ಎನ್ನುವುದು ನಿನಗೆ ಗೊತ್ತಿಲ್ವೋ ಅಂತ ಹೇಳ್ತಾನೆ. ಅವ ರಾಕ್ಷಸ ವಂಶದ ಸರ್ವನಾಶಕ್ಕೆ ಬಂದವನವನು ಅಂತ ಹೇಳ್ತಾನೆ. ಅತಿಕಾಯನ ನೀತಿ ರಾಮನಲ್ಲಿ ಕಂಡಂತಹ ದಿವ್ಯತೆಯ ಬಗೆಗೆ ಸಾಗೋಡುತ್ತೆ. ನೂಕಲರಿಯದು ಜಯವು ನೂಕಲರಿಯದು ಜಯವು ನಿನಗಿ ಇಕ್ಷ್ವಾಕು ಕುಲ ಪಾಲಕನುಳ್ ಈ ಜಗದೇಕನಾಥನುಳ್ ಅಕಟ ನರನೇ ರಾಮ ನೋಡಲಿಕೆ ನರನೇ ರಾಮ ನೋಡಲಿಕೆ ಏಕೆ ನಿನಗಿ ಮರುಳುತನ ಏಕೆ ನಿನಗಿ ಮರುಳುತನ ಮೈಸೋಕು ಸಲ್ಲದು ಸೀತೆಯಲಿ ಪರಿಪಾಕ ಚಿತ್ತದುಳ್ಳು ಪರಿಪಾಕ ಚಿತ್ತದೊಳಿಲ್ಲ ಒಕಟ ಅಕಟದ ಅತಿಕಾಯ ಇಕ್ಷ್ವಾಕು ಕುಲ ಪಾಲಕನುಳ್ ಈ ವೈರ ಸಲ್ಲದೆನೋತ ಜನಕ ಅತಿಕಾಯ ನೀತಿ ಅಂತ ಹೇಳುವಂತಹದ್ದು ರವಿಚಂದ್ರ ಕನ್ನಡಿಗಟ್ಟೆಯವರ ಪ್ರಸ್ತುತಿಯಲ್ಲಿ ಶ್ರೋತೃಗಳಿಗೆ ಅರ್ಥ ಆಗಿರ್ಬೋದು. ಈ ಭಾಗ ಒಂದು ಬಹಳ ಸೊಗಸಾಗಿ ವಾಲ್ಮೀಕಿಗಳಿಗಿಂತ ತುಂಬ ಪ್ರತ್ಯೇಕವಾಗಿ ಅತಿಕಾಯನ ಯುದ್ಧವನ್ನು ವಾಲ್ಮೀಕಿಗಳು ತುಂಬ ಪ್ರತ್ಯೇಕವಾಗಿ ಕಾಣಿಸಲಿಲ್ಲ. ಆದರೆ ತೊರವೆ ಕವಿ ಅತಿಕಾಯನ ಭಾಗವತ ಪ್ರಜ್ಞೆ, ಅವನ ನೀತಿಯ ಭಾಗವನ್ನು ಬಹಳ ಸುಂದರವಾಗಿ ಉಲ್ಲೇಖಿಸಿದ್ದಾರೆ. ಅದನ್ನು ತಮ್ಮ ಗಾನ ಮಾಧುರ್ಯದಿಂದ ರವಿಚಂದ್ರರು ನಮಗೆ ಪ್ರಸ್ತುತಪಡಿಸಿದರು. ಜಗತ್ತಿನಲ್ಲಿ ಪ್ರಭು ಇಕ್ಷ್ವಾಕು ವಂಶದ ಒಡೆಯನಾದ ನಿನಗೆ ಜಯ ದೊರಕುವುದು ಸಾಧ್ಯವೋ ಅಂತ ಕೇಳ್ತಾನೆ. ಕೇವಲ ಸೂರ್ಯವಂಶೀಯ ಇಕ್ಷ್ವಾಕು ವಂಶೀಯ ಅಂತ ರಾಮನನ್ನು ತಿಳಿಬೇಡಪ್ಪ. ಅವ ಜಗತ್ತಿನ ಒಡೆಯ. ಅವ ಇಕ್ಷ್ವಾಕು ವಂಶದಲ್ಲಿ ಕಂಡುಕೊಂಡದ್ದು ಹೊರತು ಆ ವಂಶಕ್ಕೆ ಸೀಮಿತನಲ್ಲ ಅವ ಹೇಳ್ತಾನೆ. ಅವನಲ್ಲಿ ನೀನು ಜಯ ಅಂತ ಹೇಳ್ತೀಯಲ್ಲ, ರಾಮನನ್ನು ಕೊಲ್ತೇನೆ, ಇವತ್ತು ಜಯ ಸಾಧಿಸ್ತೇನೆ ಅಂತ ಹೇಳ್ತೀಯಲ್ಲ, ಅದು ಸಾಧ್ಯವೋ? ವಿಚಾರ ಮಾಡಿ ನೋಡಿದರೆ ರಾಮನು ಮನುಷ್ಯನು, ಮೇಲ್ನೋಟಕ್ಕೆ ದಶರಥನ ಮಗ, ಕೌಸಲ್ಯ ಗರ್ಭದಿಂದ ಹುಟ್ಟಿದ್ದಾನೆ. ಆದರೆ ನೀನು ಒಳನೋಟದಿಂದ ನೋಡು, ವಿಚಾರ ಮಾಡಿ ನೋಡು. ನೀನು ನಿನ್ನ ವಿವೇಕಕ್ಕೆ ನೀನು ಪ್ರಶ್ನೆ ಹಾಕು, ಅವಾಗ ಗೊತ್ತಾಗ್ತಾರೆ ರಾಮನೇನು. ನಿನಗೇಕೆ ಭ್ರಮೆ? ಸೀತೆಯ ಮೈಯನ್ನು ನೀನು ಮುಟ್ಟಲಾರೆ. ನೀನು ಸೀತೆಯ ಮೇಲಿರುವಂತಹ ಕಾಮುಕ ಪ್ರಜ್ಞೆಯಿಂದ ಅವಳನ್ನು ಹೊಂದುತ್ತೇನೆ ಅಂತ ಹೊರಟಿದ್ದಿ. ಸೀತಾ ಮಾತೆಯ ಮೈ ಮುಟ್ಟುವುದಕ್ಕೆ ಸಾಧ್ಯ ಉಂಟೋ? ಆ ಯೋಗ್ಯತೆ ಉಂಟೋ? ಅವಳು ಸಾಮಾನ್ಯ ಹೆಣ್ಣು. ನಿನ್ನ ಮನಸ್ಸು ಪರಿಪಕ್ವವಾಗಿಲ್ಲ. ವಯಸ್ಸಾಗಿದೆ, ಆದರೆ ಮನಸ್ಸು ಬೆಳೆಯಲಿಲ್ಲ. ವಯಸ್ಸು ಬೆಳೆದಿದೆ, ದೇಹ ಬೆಳೆದಿದೆ, ಮೈ ಬೆಳೆದಿದೆ, ಆದರೆ ನಿನ್ನ ವಿವೇಕ ಬೆಳೆಯಲಿಲ್ಲ, ನಿನ್ನ ಜ್ಞಾನ ಬೆಳೆಯಲಿಲ್ಲ ಅಂತ ಒಬ್ಬ ಮಗ ಅಪ್ಪನಿಗೆ ಹೇಳುತ್ತಾನೆ. ಅದು ಅತಿಕಾಯನಲ್ಲಿದ್ದಂತಹ ರಾಮಾನುಭವ. ಯಾರಿಗೆ ರಾಮಾನುಭವ ಆಗಿದೆಯೋ, ರಾಮನನ್ನು ನೋಡ್ಲಿಲ್ಲ ಅತಿಕಾಯ, ಆದರೆ ರಾಮಾನುಭವ, ರಾಮನ ಹುಟ್ಟಿನ ಹಿನ್ನೆಲೆ, ರಾಮ ಮಾಡಿದಂಥ ಅನೇಕ ಸಾಧನೆಗಳು, ಯಾರ್ಯಾರನ್ನು ಕಬಂದನೋ ಶಬರಿಯೋ ಅಥವಾ ವಾಲಿಯೋ ಅಥವಾ ಅಹಲ್ಯೆಯೋ ಯಾರ್ಯಾರನ್ನು ಮೋಕ್ಷಕ್ಕೆ ಕಳುಹಿಸಿದ್ದಾನೆ, ರಾಮನ ಯೋಗ್ಯತೆಯನ್ನು ಕೇಳಿದ ಅತಿಕಾಯನ ಮಾತುಗಳು.
ಮೀರಿ ರಾಮನೊಡನೆ ಯುದ್ಧ ಮಾಡಿದ್ರೆ ನಿನಗೆ ಜಯ ಲಭಿಸ್ತದೋ ಅಂತ ಹೇಳ್ತಾನೆ. ಅದು ಲಭಿಸುವುದಕ್ಕೆ ಸಾಧ್ಯವಿಲ್ಲ. ನಿನಗಕಟ ಜಯವದು ಬೇರೆ ಬಡವರಿಗುಂಟೆ ಅಂತ ಹೇಳ್ತಾನೆ. ನಿನಗೆ ಹೇಗೆ ಜಯಲಕ್ಷ್ಮಿ ಒಲಿಸುವುದಕ್ಕೆ ಸಾಧ್ಯ ಉಂಟು? ಜಯಲಕ್ಷ್ಮಿಯು ಕೇವಲ ಬಡವರಿಗೆ ಒಲಿಯುವುದಿಲ್ಲ. ಬಡವರಿಗೆ ಅಂದ್ರೆ ಸಾಮಾನ್ಯನಿಗೆ ಎಂಬ ಅರ್ಥ ಅಲ್ಲ, ನಿನ್ನಂಥವನಿಗೆಲ್ಲ, ಜ್ಞಾನಿಗಳಿಗೆ. ನಿನ್ನಲ್ಲಿ ಜ್ಞಾನದ ಬಡತನ ಇದೆ, ನಿನ್ನಲ್ಲಿ ವಿವೇಕದ ಬಡತನ ಇದೆ, ನಿನ್ನಲ್ಲಿ ಶೀಲದ ಬಡತನ ಇದೆ. ಇಂತಹದ್ದು ಉಳ್ಳವರಿಗೆ ಜಯಲಕ್ಷ್ಮಿ ಒಲಿಯುವುದಿಲ್ಲ ಅಂತ ಸ್ಪಷ್ಟಪಡಿಸ್ತಾನೆ. ಕರಾಂತಕ ರಾಮ, ಹೌದು ತಾನೆ? ರಾಮನ ದಾಸಿ ಜಯಲಕ್ಷ್ಮಿ. ಕರನನ್ನು ಕೊಂದಂತಹ ರಾಮನ ದಾಸಿ ಜಯಲಕ್ಷ್ಮಿ ರಾಮನ ಪಾದ ಸೇವೆ ಮಾಡ್ತಾ ಇದ್ದಾಳೆ. ಅವಳು ನಿನಗೆ ಒಲಿತಾಳೆ ಅಂತ ನೀನು ಆಲೋಚನೆ ಮಾಡಿದ್ರೆ ಇದು ಹುಮ್ಮತನ. ಸಾರಿ ಹೇಳ್ತೇನೆ, ಇದು ಬೇಡ. ಇದರಲ್ಲಿ ಮೋಹಕ್ಕೆ ಒಳಗಾಗಬೇಡ. ಇದರ ಫಲವನ್ನು ಮೋಹಿಸಬೇಡ. ನಮಗೆ ಕಾಣಿಸುತ್ತಿರುವಂತಹ ಯಾವ ದೇವನಿದ್ದಾನೆ ಅವನ ಮಹತ್ವ ನಿನಗೆ ಗೊತ್ತುಂಟ? ಅವನ ಮಹಾತ್ಮೆ ಗೊತ್ತುಂಟ? ಅವನ ಲೀಲೆ ಗೊತ್ತುಂಟ? ಗೊತ್ತಿಲ್ಲದಿದ್ರೆ ನಾನು ಹೇಳ್ತೇನೆ ಅಂತ ತಿಕ್ಕ ಹೇಳ್ತಾನೆ. ಭುವನ ವೀತನ ದಿಗವಿ ದಿಗುನಿವಹ ವೀತನ ಕಿವಿಗಳಿ ಶಶಿರವಿಗಳೀತನ ಕಂಗಳಿ ಪವಮಾನ ನುಸುರು ಕಣ ಭುವನ ನಿಧಿ ತಾನಿ ಮಹಾತ್ಮನ ಬೆಮರು ಕಮಠನು ಪಾದ ಮಸ್ತಕದ ವಿರಳದ ಕೇಶಾಗ್ರವೀಯಾಕಾಶ ತುದಿಯಿಂದ ಭುವನ ವೀತನ ದೇಗ ಜನಕ ವೀತನ ದೇಹ. 14 ಲೋಕ ಏನು ಹೇಳ್ತೀಯ ನೀನು? ಅಥವಾ ಚತುರ್ದಶ ಭುವನದಲ್ಲಣ ಅಂತ ನಿನಗೇನು ಬಿರುದು ಬಂದಿದೆಯೋ, ಭುವನ ಈತನ ದೇಹ. ಅಥವಾ ಸ್ವರ್ಗ, ಮರ್ತ್ಯ, ಪಾತಾಳ ಅಂತ ತ್ರಿದಶದಲ್ಲಣ ಅಂತ ನೀನು ಹೇಳಿದ್ರು, ಅದು 3 ಇವನ ದೇಹ. ನೀನು ಆಧಿಪತ್ಯವನ್ನು ಹೇಳುವಂತಹದ್ದು ಈ ಭಗವಂತನ ಮೇಲೆ ಆಧಿಪತ್ಯವನ್ನು ಹೇರ್ಲಿಕ್ಕುಂಟ ಅಪ್ಪಯ್ಯ? ಭಗವಂತನಿಗೆ ನಾವು ಅಡಿಯಾಳಾಗಬೇಕಾದವರೇ ಹೊರತು ಭಗವಂತನಲ್ಲಿ ಆಧಿಪತ್ಯವನ್ನು ನಾವು ಹೇರ್ಲಿಕ್ಕಿಲ್ಲ. ನಿನಗೆ ಹೇಳಿದವರು ಹುಚ್ಚುಗಟ್ಟಿಸಿದ್ದಾರೆ. ನಿನ್ನನ್ನು ಚತುರ್ದಶ ದಲ್ಲಣ, ತ್ರಿದಶ ದಲ್ಲಣ ಅಂತ ಹೇಳಿದ್ದಾರೆ. ನೀನು ಮೀಸೆ ಮೇಲೆ ಕೈ ಹಾಕಿ ಬೊಬ್ಬೆ ಹಾಕ್ತಿ ಅಲ್ಲ. ಅದು 14 ಲೋಕಗಳು ಅಥವಾ ನಾವು ಹೇಳುವ 3 ಲೋಕಗಳು. ಇದು ಅವನ ದೇಹ, ಅವನಲ್ಲಿ ಅಡಕವಾಗಿದೆ. ಬ್ರಹ್ಮಾಂಡೋದರ ಭರಿತ ಅಂತ ಅವನನ್ನು ಹೇಳುವುದು. ಅವನ ಮೇಲೆ ನಾವು ಆಧಿಪತ್ಯವನ್ನಲ್ಲ, ಅವನ ಅನುಗ್ರಹದಿಂದ ನಾವಿದ್ದೇವೆ ಅಂತ ಹೇಳ್ತಾನೆ. ಅವನಿಗೆ ಕಿವಿಗಳು ಎನ್ನುವಂತಹದ್ದು ದಿಕ್ಕುಗಳು. ನೀನು ಇಡೀ 10 ದಿಕ್ಕುಗಳಲ್ಲಿ ನಿನ್ನ ಕೀರ್ತಿ ವ್ಯಾಪಿಸಿದೆ ಅಂತ ನೀ ಹೇಳ್ತಿ. ಆ ಕೀರ್ತಿ ಇವನ ಕಿವಿಯ ಒಳಗುಂಟು. ನೀನಿನ್ನೂ ಹೊರಗೆ ಬರಲಿಲ್ಲ. ಈ ರಾಮನ ಕಿವಿಗಳು ಎನ್ನುವಂತಹದ್ದು 10 ದಿಕ್ಕುಗಳು. ಅವನ ಕಣ್ಣುಗಳು ಸೂರ್ಯಚಂದ್ರನಂತೆ. ಅವನ ಕೃಪಾ ದೃಷ್ಟಿಯಿಂದ, ಆ ದೃಷ್ಟಿಯ ಬೆಳಕಿನಲ್ಲಿ ನಾವು ಬದುಕುತ್ತಾ ಇದ್ದೇವೆ. ರಾಮ ಕಣ್ಣು ಮುಚ್ಚಿದ್ರೆ ನಾವು ಕತ್ತಲೆಗೆ ಹೋಗ್ತೇವೆ. ರಾಮ ಕಣ್ಣು ತೆರೆದ್ರೆ ನಾವು ಬೆಳಕಿಗೆ ಬರ್ತೇವೆ. ಕಣ್ಣು ತೆರೆಯುವುದು ಅಂದ್ರೆ ರಾಮಾನುಗ್ರಹ ಅಂತ ಅರ್ಥ. ಆ ರಾಮಾನುಗ್ರಹ ಎಂಬಂತಹ ಕೃಪೆಗೆ, ಆ ಬೆಳಕಿಗೆ ನಾವು ಪಾತ್ರರಾಗಬೇಕೇ ವಿನಃ ರಾಮಾನುಗ್ರಹ ಬೇಡ ಅಂತ ಹೇಳುವುದು ನಾವು ಕತ್ತಲೆಗೆ ಸರಿಯುವಂತಹದ್ದು. ಬೆಳಕು ಬಂದಾಗ ಕಳ್ಳರು ಕತ್ತಲೆಗೆ ಹೋಗ್ತಾರೆ, ಪ್ರಾಣಿಗಳು ಒಳ ಸರಿಯುತ್ತವೆ. ನೀನು ಯಾಕೆ ರಾಮನಿಗೆ ವಂಚನೆ ಮಾಡಿ ಸನ್ಯಾಸಿ ವೇಷ ಮಾಡಿ ನೀನು ಬೆಳಕಿಗೆ ಬರಬೇಕಾಗಿತ್ತು? ನೀನು ರಾಮನನ್ನು ವಂಚಿಸಿದೆ. ನೀನು ನಿನ್ನಷ್ಟಕ್ಕೆ ಕತ್ತಲೆಗೆ ಹೋದಿ. ಆ ರಾಮನ ಕಣ್ಣ ಮುಂದೆ ನೀನು ಕಂಡುಕೊಳ್ತಿದ್ರೆ ನಿನಗೆ ಅನುಗ್ರಹ ಆಗ್ತಿತ್ತು. ನೀನಿನ್ನೂ ರಾಮನನ್ನು ಕಣ್ಣು ತೆರೆದು ನೋಡ್ಲಿಲ್ಲ, ಅಥವಾ ರಾಮನ ಕೃಪಾ ದೃಷ್ಟಿಗೆ ನೀನು ಬೀಳಲಿಲ್ಲ. ಆ ರಾಮನಲ್ಲಿ ಯೋಗ್ಯತೆಯನ್ನು ಹೇಳ್ತಾನೆ. ವಾಯು ಇವನ ಉಸಿರು. ನಾವು ಉಸಿರಾಡುತ್ತಿರುವುದು ಇವನ ಅನುಗ್ರಹದಿಂದ, ಅದು ನಮಗೆ ಗೊತ್ತಿರಬೇಕು. ಸಮುದ್ರ ಈ ಮಹಾತ್ಮನ ಬೆವರು ಮಾತ್ರ ಅಲ್ಲ, ಕೂರ್ಮವು ಈತನ ಪಾದ, ಆಕಾಶದ ತುದಿ ಈತನ ತಲೆ ಕೂದಲು. ಆಕಾಶೋಪಮ ಇದ್ದಾನೆ ಇವ.
ಎಲ್ಲಿ ಕೂರ್ಮದ ಗಡಿ ಅಂತ ನಾವು ಎಲ್ಲಿ ಹೇಳ್ತೇವೆ ಅಲ್ಲಿಯವರೆಗೆ ಇವನ ಪಾದ ವ್ಯಾಪಿಸಿದೆ. ಈ ಪರಮ ಪುರುಷನ ನೆಲೆಯನ್ನು ಅರಿತ ಮಹಾತ್ಮನಿಗೆ 10 ಅಂಗುಲ ಮೀರಿದವನು ಅತ್ಯದತ್ತಿಷ್ಟ ದಶಾಂಗುಲಂ ವಿಶ್ವ ವಿರಾಟ ಸ್ವರೂಪಿ. ಅದನ್ನು ಹೇಳ್ತಾನೆ ನಾವು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಯಾವುದನ್ನು ಪುರುಷ ಸೂಕ್ತವೋ ನಾರಾಯಣ ಸೂಕ್ತವೋ ಹೇಳ್ತದೋ ಅದರ ಅರ್ಥ ವಿಶೇಷತೆಯನ್ನು ಹೇಳ್ತಾನೆ. 1000 ತಲೆಗಳು ಸಹಸ್ರ ಶೀರ್ಷ, ಸಹಸ್ರಪಾದ 1000 ಪಾದಗಳು ಅಂದ್ರೆ ಅನಂತವಾದಂಥದ್ದು. ಇವ ಅನಂತ ಶಯನನಿದ್ದಾನೆ ಅಂತ ಹೇಳ್ತಾನೆ. 10 ಅಂಗುಲ ಮೀರಿ, ಎಷ್ಟು ಎತ್ತರಕ್ಕೆ ಹೋಗಿ ನೀವು ಅದಕ್ಕಿಂತ 10 ಅಂಗುಲ ಮೇಲೆ ಮೀರಿ ನಿಂತಹ ಪರಮ ಪುರುಷ ಮನಸ್ಸು ಅವನನ್ನು ಮುಟ್ಟಿತು ಎಂಬ ಜ್ಞಾನಿಗಳಿಗೆ ಪ್ರತ್ಯಕ್ಷನಾಗದಿದ್ದಾನೆ. ನೇತಿ ನೇತಿ ಅಂತ ಯಾರು ಆ ಭಗವತ್ ಪ್ರಜ್ಞೆಯಲ್ಲಿದ್ದಾರೆ ಅವನಿಗೆ ಇನ್ನೂ ಕಣ್ಣಿಗೆ ಕಾಣಿಸಲಿಲ್ಲ. ನೀನು ರಾಮನನ್ನು ಹೊಡೆಯುತ್ತೇನೆ ಕೊಲ್ತೇನೆ ಅಂತ ಈತನು ತಮಗೆ ಸುಲಭ ಎಂಬ ಮಹಾನುಭಾವರಿಗೆ ನೀರಿನ ಮೇಲೆ ಬರೆದ ಅಕ್ಷರ. ಇವನನ್ನು ನಾಶಪಡಿಸ್ತೇನೆ ಅಂತ ಹೇಳಿದ್ರೆ ಅದು ನೀರಿನ ಮೇಲೆ ಅಕ್ಷರ ಬರೆದ್ರೆ ಅಕ್ಷರ ಕಾಣುವುದಿಲ್ಲ, ಅದು ಅಳಿದು ಹೋಗ್ತದೆ. ವಿಷ್ಣು ಮಾಯೆ ಎನ್ನುವುದು ನೀರಿನ ಒಳಗೆ ಸೇರಿ ಗುಳ್ಳೆಗಳಾಗಿ ಕಾಣುವುದಿಲ್ವೇ, ಆ ಗುಳ್ಳೆಗಳು ಒಡೆದು ಹೋಗ್ತದೆ, ಅದಕ್ಕೆ ಅಸ್ತಿತ್ವ ಇಲ್ಲ. 1000 ಗುಳ್ಳೆಗಳು ಕಾಣ್ತದೆ, ಅದು ವಿಷ್ಣು ಮಾಯೆ. ನೀರಿನ ಒಳಗೆ ಹೋದಾಗ 1000 ಗುಳ್ಳೆಗಳು, ಆ ಗುಳ್ಳೆಗಳು ಒಡೆದು ಹೋಗುವುದಿಲ್ವೋ ಅದೇ ರೀತಿ ನಾವು ನಿರ್ಗುಳ್ಳೆಗಳಂತೆ ನಮ್ಮ ಬದುಕುಗಳು. ಆಕಾಶದಲ್ಲಿ ಸೂರ್ಯ ಇದ್ರೆ 1000 ಕುಂಭದಲ್ಲಿ ನೀರಿಟ್ರೆ 1000 ಸೂರ್ಯ ಕಾಣ್ತಾನೆ. ಆಕಾಶದ ಸೂರ್ಯ ಮರೆಯಾದ್ರೆ ಆ ಕುಂಭದಲ್ಲಿ ಸೂರ್ಯ ಕಾಣುವುದಿಲ್ಲ. ಹಾಗಾದ ಕಾರಣ ಆಕಾಶದಲ್ಲಿರುವ ಸೂರ್ಯನಂತೆ ಇವನಿದ್ದಾನೆ ಅಂತ ಹೇಳ್ತಾನೆ. ನಮಗೆ ಸುಲಭ ಎಂಬ ಮಹಾನುಭಾವರಿಗೆ ಹಾಗೆ ರಾಮನ ಯೋಗಿಗಳ ಭಕ್ತಿಗೆ ಒಲಿಯದಂತಿದ್ದಾನೆ. ಎಷ್ಟು ಮಂದಿ ಯೋಗಿಗಳಿದ್ದಾರೆ? ಆ ಋಷಿಮುನಿಗಳ ಪಾದಕ್ಕೆ ಬೀಳಲಿಲ್ವವ? ಅವರ ಕಾಲಿಗೆ ಬೀಳಲಿಲ್ವ? ಆ ಶಬರಿಯಲ್ಲಿ ಎಂಜಲು ಹಣ್ಣು ತಿನ್ನಲಿಲ್ವ? ಅವನು ಯೋಗಿ, ಅವನು ಭೋಗಿಯಲ್ಲ. ಹೀಗೆ ರಾಮ ಮಹಿಮೆಯನ್ನು ವರ್ಣಿಸ್ತಾನೆ. ಮಾತ್ರವಲ್ಲ, ಆರೊಡನೆ ಕೈ ಸೋಂಕು. ಆರೊಡನೆ ಕೈ ಸೋಂಕು ಕದನವದಾರ ಕೂಡ ಪಚಾರಣೆಯ ಬಿರಿದಾರ ಹತ್ತಿರೆ ಮೂದಲೆಯ ಮಾತಾರ ಸರಿಸದಲಿ ಆರಿದಿರಲ ಅತಿಮತನ ಕೇಳ ಶರೀರನೊಳು ಗೋಚರ ವಿಜೀನನೊಳಾರು ಬಟೆ ನಿನಗೆಂತು ಮೆರೆಬಹುದು ತಂದೆ. ಹೇ ತಂದೆ ಹೇಳದ ನೀನು ಯಾರ ಜೊತೆಗೆ ಯುದ್ಧ ಮಾಡ್ತಿ ಹೇಳು? ಕೈಗೆ ಸ್ಪರ್ಶಕ್ಕೆ ಸಿಗದಿದ್ರೆ ಯುದ್ಧ ಮಾಡ್ಲಿಕ್ಕಾಗ್ತದ? ಕಣ್ಣಿಗೆ ಗೋಚರ ಇಲ್ಲ. ವಸ್ತು ವಾಸ್ತವದಲ್ಲಿರುವುದು ವಸ್ತು. ಯಾರಲ್ಲಿ ಯುದ್ಧ ಮಾಡ್ತಿ? ಅವನು ಅವಾಸ್ತವನಿದ್ದಾನೆ. ನೀನು ಹೇಳ್ತಿ ಕೈಯಿಂದ ಸ್ಪರ್ಶ ಮಾಡ್ತೇನೆ, ಇಂಥವನಿಗೆ ಕೊಲ್ತೇನೆ, ಇಂಥವನನ್ನು ಕಡಿಯುತ್ತೇನೆ. ಯಾರೊಡನೆ ಯುದ್ಧ? ನೀನು ಕೈಯಿಂದ ಸ್ಪರ್ಶ ಮಾಡುವುದು ಯಾರು ಹೇಳು? ಯಾರೊಡನೆ ಅಗೌರವದ ನಡೆ ಹೇಳು? ಬಿರುದು ನಿನ್ನದ್ದು. ಯಾರ ಜೊತೆಗೆ ಅಗೌರವದ ನಡೆಯನ್ನು ನೀನು ಮಾಡ್ತಿ? ಯಾರ ಬಳಿ ಹಿಯಾಣಿಸುವ ಮಾತುಗಳು ಹೇಳು? ಇದೆಲ್ಲವೂ ಕೂಡ ಗಾಳಿಯಲ್ಲಿ ಗುದ್ದಾಡಿದಂತೆ ನಡೆಯುತ್ತದೆ ಅಂತ ಹೇಳ್ತಾನೆ. ಯಾರ ಎದುರಿನಲ್ಲಿ ಭಾರಿ ಯುದ್ಧ? ಶರೀರ ಇರುವವನ ಜೊತೆಗೆ ಯುದ್ಧ ಮಾಡಬಹುದು, ಅಶರೀರಿಯೊಡನೆ. ಶರೀರವೇ ಇಲ್ಲದವನ ಜೊತೆಗೆ, ಅಸ್ತಿತ್ವವೇ ಇಲ್ಲದವನ ಜೊತೆಗೆ, ಪಂಚಭೂತಗಳನ್ನೇ ಮೈಗೂಡಿಸಿಕೊಳ್ಳದವನ ಜೊತೆಗೆ, ಪಂಚಭೂತವನ್ನು ತನ್ನ ಒಳಗಿಟ್ಟುಕೊಂಡವನ ಜೊತೆಗೆ ನೀನು ಯುದ್ಧ ಮಾಡುವುದು ಹೇಗೆ? ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಮೂಗಿಗೆ ಮೂಸಿದ್ರೆ ಗೊತ್ತಾಗುವುದಿಲ್ಲ, ರಸಕ್ಕೆ ಪ್ರಜ್ಞೆ ಇಲ್ಲ, ಸ್ಪರ್ಶಕ್ಕೆ ಸಿಗುವುದಿಲ್ಲ. ಇವನದೊಳಗೆ ಯುದ್ಧ ಮಾಡ್ತೇನೆ ಅಂತ ನೀನು ಹೇಳ್ತೀಯಲ್ಲ, ಅದೃಶ್ಯನೊಡನೆ ನಿನ್ನ ಆರ್ಭಟ ಸಲ್ತದೋ ಅಂತ ಕೇಳ್ತಾನೆ. ದೃಶ್ಯ ಪ್ರಪಂಚದಲ್ಲಿ ಇರುವವನ ಜೊತೆಗೆ ಹೌದು, ಆದ್ರೆ ಅದೃಶ್ಯನು ಕಣ್ಣಿಗೆ ಕಾಣುವುದಿಲ್ಲ, ಹೇಗಪ್ಪ ನೀನು ಹೇಳುವಂತಹದ್ದು ಅಂತ ಹೇಳ್ತಾನೆ. ಮಾತ್ರ ಅಲ್ಲ, ನೀನು ಕತ್ತಿ ಬೀಸಬೇಡ ಅಂತ ಹೇಳ್ತಾನೆ. ಇರಿತ ಕಂಬರ ಬಳುಕುವುದೇ ನರ ಜುರುಬಲಗ್ನಿಗೆ ನೋವಹುದೇ ಕಟ್ಟಿರುವೆ ಹಚ್ಚಿದರಳುಕುವುದೇ ಸುರಗಿರಿ ನಿಧಾನಿದನು ಉರುಬಗೊಂಡೆಳೆ ಬೊಬ್ಬಿ ಕುಡಿದರೆ ಬರವುದೇ ಜಲರಾಶಿ ರಾಮನೊಳಿರಿದ ಗೊಂಬ
ಮಹಾಪ್ರಸಾದ ಅಂತ ಕೊಟ್ಟ ಚಂದ್ರಹಾಸ ಎಂಬ ಹೆಸರಿನ ಕತ್ತಿ ಉಂಟಪ್ಪ, ಆಕಾಶದಲ್ಲಿ ನೀನು ಬೀಸ್ತಾ ಇದ್ದಿ. ಆಕಾಶದಲ್ಲಿ ಕತ್ತಿ ಬೀಸಿದ್ರೆ ಯಾವುದು ಕಡಿಯಲ್ಪಡುವುದಿಲ್ಲ, ರಟ್ಟೆ ನೋವಾಗ್ತದೆ. ನೀನು ಆಕಾಶದಲ್ಲಿ ಕತ್ತಿ ಬೀಸಿ ಆಕಾಶೋಪಮನಾದಂತಹ ರಾಮನನ್ನು ನೀನು ಮೇಲೆ ಕತ್ತಿ ಬೀಸ್ತಿ, ಆಕಾರ ಕಾಣುವುದಿಲ್ಲ, ಅದು ಅದೃಶ್ಯವಾಗ್ತದೆ. ದೃಶ್ಯವಿಲ್ಲದೇ ಇರುವ, ಶರೀರ ಇಲ್ಲದೇ ಇರುವ ಅಶರೀರಿಯಾದ ಅದೃಶ್ಯನೊಡನೆ ನೀನು ಕತ್ತಿ ಬೀಸಿದ್ರೆ ಏನು ಪ್ರಯೋಜನ ಉಂಟು? ನೀನು ವಿವೇಕಿಯಲ್ವೋ ಅಂತ ಹೇಳ್ತಾನೆ. ಮಾತ್ರ ಅಲ್ಲ, ನೊರಜುಗಳು, ಸಣ್ಣ ಸಣ್ಣ ಕ್ರಿಮಿಗಳು ಒಟ್ಟು ಸೇರಿದಂತೆ ಲಕ್ಷ ಸಂಖ್ಯೆಯಲ್ಲಿ ಬೆಂಕಿಯನ್ನು ನಂದಿಸ್ತೇವೆ ಅಂತ ಸಮೀಪಕ್ಕೆ ಹೋದರೆ ಆ ಬೆಂಕಿಯ ಬಿಸಿಗೆಗಳು ಸತ್ತು ಹೋಗುವುದಿಲ್ವೋ? ಅವರ ಉಸಿರಾಟ, ಅವರ ಊದಿದ್ರೆ ಅದು ಬೆಂಕಿಯಗೆ ಬಾಯಿಟ್ಟು ಊದಬೇಕು, ಅಸ್ತಿತ್ವವನ್ನು ಕಳ್ಕೊಳ್ತವೆ. ಬೆಂಕಿಯ ಬಿಸುಪಿಗೆ ನೊರಜುಗಳು, ಅಗ್ನಿಯ ಹೇಳ್ತಾನೆ. ವಿಚಾರ ಮಾಡಿ ನೋಡಿ ನೀನು. ಕಟ್ಟಿರುವೆ ಅಂತ ಉಂಟು, ಅದು ಕಚ್ಚಿದ್ರೆ ನೋವಾಗ್ತದೆ, ಸಾಲು ಸಾಲಾಗಿ ಹೋಗ್ತದೆ, ಗುಂಪು ಗುಂಪು ಆಗ್ತದೆ. ಅದಕ್ಕೆ ನಾವು ಕಚ್ಚುವ ಇರುವೆ ಅಂತ ಹೇಳ್ತೇವೆ, ಅಥವಾ ಕಟ್ಟಿರುವೆ ಅಂತ ಹೇಳ್ತೇವೆ, ಅಥವಾ ಕಚ್ಚಿರುವೆ ಅಂತ ಹೇಳ್ತೇವೆ. ಅಂತಹ ಇರುವೆಗಳು, ಅವುಗಳು ಕಚ್ಚಿದ್ರೆ ಮೇರು ಪರ್ವತವನ್ನು ಏರಿ ಇಳಿಯುವುದು ತುಂಬಾ ಕಷ್ಟ ಆಗ್ತದೆ ಅಂತ ಇರುವೆಗಳೊಂದು ಸಮಾಲೋಚನೆ ಮಾಡಿದ್ದೇವೆ ಅಂತ ಸಭೆ ಮಾಡಿ. ಏನು ಮಾಡುದು ಅಂತ ಅಷ್ಟೊತ್ತೆ ಒಂದು ಇರುವೆ ಎಳಿತಂತೆ, ಸ್ವಲ್ಪ ದೊಡ್ಡದು, ಇಲ್ಲ ನಾವದನ್ನು ಕಚ್ಚಿ ಸ್ವಲ್ಪ ಸ್ವಲ್ಪವೇ ಕಚ್ಚಿ ಕಚ್ಚಿ ತಿಂದು ಮುಗಿಸುವ ಅಂತ. ಹಾಗೆ ಕಚ್ಚಿರುವೆಗಳು ಮೇರು ಪರ್ವತವನ್ನು ತಿಂದು ಮುಗಿಸ್ತೇವೆ ಅಂತ ಹೊರಟ್ರೆ ಆ ಮೇರು ಪರ್ವತ ನಶಿತಿ ಹೋಗ್ಲಿಕ್ಕುಂಟ? ಇರುವೆಗಳ ಆಯುಷ್ಯ ಸಾಕಾಗ್ಲಿಕ್ಕಿಲ್ಲ. ಹಾಗೆ ರಾಕ್ಷಸರು ಎನ್ನುವಂತಹದ್ದು ಇರುವೆಗಳಂತೆ, ಕಚ್ಚಿರುವೆಗಳಂತೆ, ಅಥವಾ ನೀನು ಕಟ್ಟಿದಂತ ಇರುವೆಗಳು. ಆ ಇರುವೆಗಳಲ್ಲಿ ನೀನು ಸ್ವಲ್ಪ ದೊಡ್ಡ ಇರುವೆ, ಪರ್ವತೋಪಮವಾದ ಮೇರು ಸದೃಶನಾದಂತಹ ರಾಮನನ್ನು ನೀನು ಮುಗಿಸ್ತೇನೆ ಅಂತ ಹೇಳಿದ್ರೆ ಮೇರು ಪರ್ವತವನ್ನು ತಿಂದು ಮುಗಿಸ್ತೇವೆ ಅಂತ ಇರುವೆಗಳು ಹೊರಟ ಹಾಗಾಗ್ತದೆ. ಇದು ಮೂರ್ಖತನ ಅಲ್ವೋ ಅಂತ ಪ್ರಶ್ನೆ ಕಡೆ. ಎಳೆಯ ಗುಬ್ಬಚ್ಚಿಗಳು ಹೊರಟುವಂತೆ, ಓ ಸಾಗರದ ನೀರನ್ನು ಕುಡಿದು ಮುಗಿಸುವ, ಇಲ್ಲ ಸಾಗರವನ್ನು ದಾಟಿ ಇನ್ನೊಂದು ಊರಿಗೆ ಹೋಗುವುದೇ ಇಲ್ಲಿ. ನಾವು ಆ ನೀರು ಕುಡಿದು ಮುಗಿಸಿದ್ರೆ ಮತ್ತೆ ಹೋಗಬಹುದು, ಸಾಗರದ ಆಳದಲ್ಲಿ ಕಾಳುಗಳು ಇರಬಹುದು ಅಂತ ಖಂಡಿತಂತೆ. ಸಾಗರಕ್ಕೆ ಕಾಳು ಹಾಕ್ತಾರೆ ಮೀನುಗಳು ತಿನ್ನಲಿಕ್ಕೆ, ಗುಬ್ಬಚ್ಚಿಗೆ ಆಯ್ತಂತೆ, ಛೇ ನಮಗೆ ಕಾಳು ಹಾಕುವುದಿಲ್ಲಲ್ಲ, ಸಾಗರಕ್ಕೆ ಹಾಕ್ತಾರೆ, ಅದಕ್ಕೆ ಗುಬ್ಬಚ್ಚಿಗಳೆಲ್ಲ ಸೇರಿದವಂತೆ ನಾವು ಸಾಗರವನ್ನು ಕುಡಿದು ಮುಗಿಸುವ, ಮತ್ತೆ ಕಾಳುಗಳನ್ನು ನಾವೇ ತಿನ್ನಬಹುದು ಅಂತ ಆಲೋಚನೆ ಮಾಡಿದ್ರು. ಹಾಗಣ ಗುಬ್ಬಚ್ಚಿಗಳು ನೀರನ್ನು ಕುಡಿದರೆ ಸಾಗರ ಬತ್ತುವುದೇ, ಅಥವಾ ಆ ಉಪ್ಪು ನೀರನ್ನು ಗುಬ್ಬಚ್ಚಿಗಳಿಗೆ ಕುಡಿದು ಮುಗಿಸಲಿಕ್ಕಾಗ್ತದ? ಅದಾಗುವುದಿಲ್ಲ. ಆ ಕಾರಣದಿಂದ ರಾಮನು ನಿನ್ನಿಂದ ಇರಿತಕ್ಕೆ ಒಳಗಾಗುವವನಲ್ಲ, ರಾಮನು ಕಡಿಯಲ್ಪಡುವವನಲ್ಲ. ನೀರನ್ನು ಕಡಿದ ಹಾಗೆ ಆಕಾಶವನ್ನು ಕಡಿದಂತೆ, ಆಕಾಶದಲ್ಲಿ ಕತ್ತಿ ಬೀಸಿದಂತೆ ಅನೇಕ ಉಪಮೆಗಳನ್ನು ಹೇಳುತ್ತಾ ಅತಿಕಾಯ ರಾವಣನ ವಿವೇಕಕ್ಕೆ ಪ್ರಶ್ನೆ ಮಾಡ್ತಾನೆ. ಇದು ಅತಿಕಾಯನ ರಾಮ ವಿವೇಕ, ರಾವಣ ವಿವೇಕವನ್ನು ಪ್ರಶ್ನೆ ಮಾಡ್ತದೆ. ನಾವು ಮುಂದಿನ ಸಂಚಿಕೆಯಲ್ಲಿ ಅತಿಕಾಯನ ಇನ್ನಷ್ಟು ನೀತಿ ಏನುಂಟು, ಅತಿಕಾಯನ ಭಕ್ತಿ ಏನುಂಟು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ತುಂಬ ಮಾರ್ಮಿಕವಾದ ಮತ್ತು ತುಂಬ ತತ್ವಗಳು, ಸತ್ವಗಳನ್ನು ಹೊಂದಿದಂತಹ ಭಾಗ ಇದು. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡುತ್ತಾ ಇವತ್ತಿನ ಈ 75ನೇ ಸಂಚಿಕೆಗೆ ಮಂಗಲವನ್ನಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.